ವೀಕ್ಷಕರೇ, ಶುಭ ಮುಂಜಾನೆ. ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಬ್ರಹ್ಮಜ್ಞಾನಿಗಳಾದ ಬ್ರಹ್ಮಹಸ್ತ್ರ ಅಮರನಾಥ್ ವರ್ಮಾ ಗುರೂಜಿ ಅವರು. ಅವರ ಬಗ್ಗೆ ಹೇಳಬೇಕು ಅನ್ನೋದಾಗಿದೆ, ನಿಮ್ಮ ಸಮಸ್ಯೆಗಳಿಗೆ ನಿಖರವಾದ ಒಂದು ಪರಿಹಾರವನ್ನು ಅವರು ಕೊಡ್ತಾರೆ. ನೀವು ಅವರನ್ನ ಭೇಟಿ ಮಾಡಬೇಕು ಅನ್ನೋದಾಗಿದ್ರೆ ಅವರ ಅಪಾಯಿಂಟ್ಮೆಂಟ್ ನಂಬರ್ 9590090009. ಇನ್ನೊಂದು ನಂಬರ್ ಕೂಡ ಇದೆ 9591116668. ಈ ನಂಬರ್ಗಳಿಗೆ ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟ್ ನಂಬರ್ನ ತಗೊಂಡು ನೀವು ಅವ್ರನ್ನ ಭೇಟಿ ಆಗ್ಬೋದು. ಹಾಗೆ ಗುರೂಜಿ, ಈ ವಾಯ್ಸ್ ವೈಬ್ರೇಷನ್ಸ್ ಅಲ್ಲಿ ನೀವು ಮನುಷ್ಯರ ವಾಯ್ಸ್ ವೈಬ್ರೇಷನ್ಸ್ ಅಲ್ಲಿ ನೀವು ತಿಳ್ಕೊಂಡು ಅವರ ಬಗ್ಗೆ ತಿಳಿಸ್ತೀರಿ ಅಂತ ಹೇಳಿದ್ರಿ. ಇದು ಹೇಗೆ ಸಾಧ್ಯ ಗುರೂಜಿ? ಖಂಡಿತ ಸಾಧ್ಯ ಇದೆ. ಮೊದಲಿಗೆ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಮಚಂದ್ರಾಯ ನಮಃ. ಓಂ ಶ್ರೀ ಲಕ್ಷ್ಮೀ ನಾರಸಿಂಹ ಸ್ವಾಮಿ ನಮಃ. ಓಂ ಹರಿ ಓಂ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರಲಿ, ಆರೋಗ್ಯ ಎಲ್ಲ ಕೊಟ್ಟು ಭಗವಂತ ಎಲ್ಲರನ್ನು ನಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಮೊದಲಿಗೆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ವಾಯ್ಸ್ ವೈಬ್ರೇಷನ್ ಅನ್ನೋದು ಇವತ್ತು, ನಿನ್ನೆ, ಮೊನ್ನೆ ಅಥವಾ ಹೋದ ವರ್ಷ ಅಥವಾ ಒಂದು 10 ವರ್ಷದ ಹಿಂದೆ ಈ ಥರ ಬಂದಿಲ್ಲ. ವಾಯ್ಸ್ ವೈಬ್ರೇಷನ್ ಆದಿಯಿಂದನೂ ಇರೋದು. ಆದಿದೇವ ಭಗವಂತ ಸೂರ್ಯನಾರಾಯಣನ ಒಂದು ಶಬ್ದ ಇದೆ, ಸೂರ್ಯನಾರಾಯಣನ ಒಂದು ವೈಬ್ರೇಷನ್ ಇದೆ. ಸೂರ್ಯನಾರಾಯಣನ ವೈಬ್ರೇಷನ್ ಬಂದ್ಬಿಟ್ಟು ಓಂಕಾರನಾಥ. ಅದನ್ನು ನಾವು ನಮ್ಮ ಭಾಷೆಯಲ್ಲಿ ಓಂ ಅಂತ ಬರೀತೀವಿ. ಇದು ಮುಖ್ಯವಾದ ಒಂದು ಅಂಶ. ಆ ಒಂದು ಬೀಜಾಕ್ಷರದಲ್ಲಿ ಒಂದು ವೈಬ್ರೇಷನ್, ಓಂ ಅನ್ನೋ ಬೀಜಾಕ್ಷರದಲ್ಲಿ ಒಂದು ವೈಬ್ರೇಷನ್, ಹ್ರೀಂ ಅನ್ನೋ ಬೀಜಾಕ್ಷರದಲ್ಲಿ ಒಂದು ವೈಬ್ರೇಷನ್, ಶ್ರೀಂ ಅನ್ನೋ ಬೀಜಾಕ್ಷರದಲ್ಲಿ ಒಂದು ವೈಬ್ರೇಷನ್. ಈ ರೀತಿ ಈ ವೈಬ್ರೇಷನ್ಸ್ ನಾವು ಬೇಸ್ ಮಾಡ್ಕೊಂಡು ಸರಿ. ಹಲೋ ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಪೂಜಾ ಅಂತ. ನಮಸ್ತೆ ಮಾ. ಪೂಜಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ರಾಮಕೃಷ್ಣಗರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಪೂಜಾ ಅವರೇ, ಗುರೂಜಿ ಅವರಿದ್ದಾರೆ, ಸ್ವಲ್ಪ ಜೋರಾಗಿ ಅವರೊಡನೆ ಮಾತಾಡಿ. ಹಲೋ ಗುರುಜಿ. ನಮಸ್ತೆ ಮಾ. ನಮಸ್ತೆ. ಹೇಳಿ ಮಾ, ನಿಮ್ಮ ಸಮಸ್ಯೆ. ನನ್ನ ಸಮಸ್ಯೆ ಏನಂದ್ರೆ 2015 ಅಲ್ಲಿ ಆಲ್ಮೋಸ್ಟ್ ಎಲ್ಲ ಎಜುಕೇಶನ್ ಆಗಿ ಏನಾದ್ರು ಆಗಿ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಸರಿಮಾ. ಈ ವರ್ಷ ಆಲ್ಮೋಸ್ಟ್ ಫೆಬ್ರವರಿವರೆಗೂ ಚೆನ್ನಾಗೇ ಇತ್ತು. ಸರಿಮಾ. ಇನ್ನು ನಾನು ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದೀನಿ. ಇವಾಗ ಏನಂದ್ರೆ ಮನೇಲಿ ನೆಮ್ಮದಿ ಇಲ್ಲ. ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ದೊಡ್ಡ ದೊಡ್ಡ ವಿಷಯ ಆಗ್ತಾ ಇದೆ. ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಯಾವ ಕಡೆಯಿಂದನು. ಏನಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸರಿಮಾ. ನೋಡಿಮ್ಮ, ನೀವು ಈ ಫೆಬ್ರವರಿಯಲ್ಲಿ ಯಾವ್ಯಾವ ಮನೆ ಬದಲಾವಣೆ ಮಾಡೋದು ಅಥವಾ ಬೇರೆಯವ್ರ ಮನೆಗೆ ಹೋಗಿ ಒಂದ್ ವಾರ ಇದ್ದು ಬರೋದು, ಈ ತರ ಏನಾದ್ರು ಮಾಡಿದ್ರ? ಹೌದು ಮಾಡಿದ್ವಿ. ಏನ್ ಮಾಡಿದ್ರಿ? ಏನಿಲ್ಲ, ಹಬ್ಬ ಆಯ್ತು ಫೆಬ್ರವರಿ. ಅಲ್ಲಿಗೆ ನಾವು ಊರಿಗೆ ಹೋಗಿದ್ವಿ, ಶಿವಮೊಗ್ಗ ಹೋಗಿದ್ವಿ. ಸರಿಮಾ. ಒನ್ ವೀಕ್ ಏನಿಲ್ಲ, 3 days ವಾಪಸ್ ಬಂದಿದ್ವಿ. ಸರಿಮಾ. ಹೋಗಕ್ ಮುಂಚೆ ಚೆನ್ನಾಗಿದ್ರಿ, ಅಲ್ಲಿಂದ ಬಂದ್ಮೇಲೆ ಸ್ವಲ್ಪ ನಿದ್ದೆ ಜಾಸ್ತಿ ಅಥವಾ ಸ್ವಲ್ಪ ಕೋಪ ಜಾಸ್ತಿ ಇಂಥದ್ದೆಲ್ಲ ಶುರು ಆಯ್ತಾ? ಹೌದು. ಏನು ಚಿಕ್ಕ ವಿಷಯಕ್ಕೂ ರಿಯಾಕ್ಟ್ ಮಾಡ್ತಾರೆ. ನಮ್ ತಾಯಿ ಆಗಿರ್ಲಿ, ನಮ್ ಫ್ರೆಂಡ್ಸ್ ಆಗಿರ್ಲಿ, ಯಾರಾಗಿರ್ಲಿ, ಚಿಕ್ಕ ವಿಷಯನೂ ದೊಡ್ಡ ವಿಷಯ ಆಗ್ತಾ ಇದೆ. ಇದು ವಿಷಯನೇ ಅಲ್ಲ, ಅಲ್ಲೇ ಅಲ್ಲ, ಏನಕ್ಕಿದು ಅನ್ನೋಷ್ಟು ದೊಡ್ಡದು ಈ ತರ ಬೆಳೀತಾ ಹೋಗ್ತಾ ಇದೆ ಪ್ರಾಬ್ಲಮ್ಸ್ ಎಲ್ಲ. ಯಾಕೆ ಗೊತ್ತಮ್ಮ, ನೀವ್ ಅಲ್ಲಿ ಹೋಗಿದ್ರಲ್ವಾ, ಅಲ್ಲಿ ನಿಮ್ ಮೇಲೆ ಒಂದು ದೃಷ್ಟಿ ಪ್ರಭಾವ ತುಂಬಾ ಜಾಸ್ತಿ ಬೀರಿದೆ. ನೀವು ಹೈಲೈಟ್ ಆಗಿದ್ರಿ, ನೀವು ಹೋಗಿದ್ ಜಾಗದಲ್ಲಿ ನಿಮ್ಮನ್ನ ನೋಡದೇ ಇರೋರು ಕೂಡ ಹೊಸಬ್ರೆಲ್ಲ ನೋಡಿದ್ರು ಅವತ್ತು. ಅರ್ಥ ಆಯ್ತಾ? ಅಲ್ಲಿ ಏನಾಯ್ತು, ನೀವು ಹೈಲೈಟ್ ಆದ್ರಿ. ಯಾವಾಗ ಹೈಲೈಟ್ ಆಯ್ತು, ಒಂದು ದೃಷ್ಟಿ ಪ್ರಭಾವ ತುಂಬಾ ಜಾಸ್ತಿ ಬೀರ್ತು ನಿಮ್ ಮೇಲೆ. ಆಗ ಏನಾಯ್ತು, ಈ ದೃಷ್ಟಿ ಪ್ರಭಾವ ಬೀರಿದಾಗ ಏನಾಗತ್ತಪ್ಪ ಅಂದ್ರೆ, ನಮ್ಮನ್ನ ಕಿಂಚಿತ್ ಪರ್ಸೋದಿಕ್ಕೆ ತುಂಬಾ ಒಂದು ದುಷ್ಟಶಕ್ತಿಗಳು ಕೆಲಸ ಮಾಡಕ್ ಶುರು ಮಾಡ್ಬಿಡ್ತವೆ. ಯು ಮೀನ್ ನೆಗೆಟಿವ್ ಎನರ್ಜಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯು. ಗೊತ್ತಾಯ್ತಾ? ಸೊ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಖಂಡಿತ ಸರಿ ಹೋಗುತ್ತೆ. ದೃಷ್ಟಿ ತೆಗ್ಸಿ, ಚೆನ್ನಾಗಿ ದೃಷ್ಟಿ ತೆಗ್ಸಿ. ಆ ಒಂದು ಮಂತ್ರ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಒಂದು ಮಂತ್ರನ ರೆಕಾರ್ಡ್ ಮಾಡ್ಕೊಳಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ. ಆ ಮಂತ್ರನ ಡೈಲಿ 108 ಸರಿ ಜಪ ಮಾಡ್ತಾ ಬನ್ನಿ. ಈ ತರ ಒಂದು 15 to 18 days ಮಾಡಿದ್ರೆ ನಿಮ್ಮ ಮೇಲೆ ಇರುವಂತ ದೃಷ್ಟಿ ದೋಷ ಕೂಡ ಹೋಗ್ಬಿಡುತ್ತಮ್ಮ. ರೆಕಾರ್ಡ್ ಮಾಡ್ಕೊಂತೀರಾ? ಓಕೆಮ್ಮ.
ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಪರಾಯ ಪರಂ ಪುರುಷಾಯ ಪರಮಾತ್ಮನೆ ಪರಕರ್ಮ ಪರಮಂತ್ರ ಯಂತ್ರ ಮಂತ್ರಾಶುದ್ಧ ಶಾಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ ಮೋಚಾಯ ಮೋಚಾಯ ಓಂ ನಮೋ ಭಗವತೆ ಮಹಾಸುದರ್ಶನಾಯ ದಿತ್ರೇ ಜ್ವಾಲಾ ಪರಿದಾಯ ಸರ್ವದೀಕ್ಷೋಪನಕರಾಯ ಬ್ರಹ್ಮಣೆ ಪರಜ್ಯೋತಿಷೆ ಓಂ ಫಟ್ ಸ್ವಾಹ. ಈ ಮಂತ್ರ ಮಹಾಸುದರ್ಶನ ಮಂತ್ರ ಅಮ್ಮ. ಈ ಮಂತ್ರನ ಏನಮ್ಮ? ವೆರಿ ಗುಡ್ ಅಮ್ಮ. ಈ ಮಂತ್ರನ ನನ್ನ ಜೊತೆಲ್ಲೇ ಹೇಳ್ತಾ ಬನ್ನಿ, ಖಂಡಿತ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಈ ಮಂತ್ರ ಪ್ರಿಂಟೆಡ್ ಕೂಡ ಕೆಲವು ಕಡೆ ಸಿಗುತ್ತೆ, ತುಂಬಾ ನೀವು ಡೀಪ್ ಆಗಿ ಅನಲೈಸ್ ಮಾಡಿ ಹುಡುಕಿದ್ರೆ ಖಂಡಿತ ಸಿಕ್ಬಿಡುತ್ತಮ್ಮ. ಈ ಮಂತ್ರನ ಜಪ ಮಾಡ್ತಾ ಬನ್ನಿ, ಖಂಡಿತ ನಿಮ್ಗೆ ಒಳ್ಳೇದಾಗಿ. ಧನ್ಯವಾದ ಪೂಜಾ ಅವರೇ. ಗುರುಜಿ, ನೀವು ವಾಯ್ಸ್ ವೈಬ್ರೇಷನ್ಸ್ ಬಗ್ಗೆ ತಿಳಿಸ್ತಾ ಇದ್ರಿ. ಈ ವಾಯ್ಸ್ ವೈಬ್ರೇಷನ್ ಅಂದ್ರೆ ನೋಡಿ, ಮಹರ್ಷಿಗಳು ಒಂದು ತಪಸ್ಸು ಹಿಡಿತಾ ಇದ್ರು. ಅಂದ್ರೆ ಫಸ್ಟ್ ಗಣೇಶನ್ ಪೂಜೆ ಆಯ್ತು, ಆಮೇಲೆ ಈಶ್ವರನ್ ಪೂಜೆ ಆಯ್ತು, ಆಮೇಲೆ ಸರಸ್ವತಿ ಪಾರ್ವತಿ ಪೂಜೆ ಆಯ್ತು, ವಿಷ್ಣು ಪೂಜೆ, ಈ ತರ ಮಾಡ್ತಾ ಇರ್ಲಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಒಂದೇ ಒಂದು ಬೀಜಾಕ್ಷರ. ನಾವೆಲ್ಲ ಸಿನಿಮಾಲ್ ನೋಡಿರ್ತೀವಿ, ಡೈರೆಕ್ಟ್ ಆಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಸಿನಿಮಾಲ್ ನೋಡಿರ್ತೀವಿ ಓಂ ಓಂ ಅನ್ನೋದು, ಅಥವಾ ಈ ರಾವಣಾಸುರ ಓಂ ನಮ ಶಿವಾಯ, ದೊಡ್ಡ ಗಂಟ್ಲು, ದೊಡ್ಡ ಒಂದು ವೈಬ್ರೇಷನ್. ಅಂದ್ರೆ ಅವರ ಒಂದು ವೈಬ್ರೇಷನ್ಗೆ ಭಗವಂತ ಶಿವನೇ ಸಾಕ್ಷಾತ್ ದರ್ಶನ ಕೊಟ್ಟು ಅವ್ರಿಗೆ. ಸೊ ಈ ಒಂದು ವೈಬ್ರೇಷನ್ ಏನ್ ಕೆಲಸ ಮಾಡುತ್ತೆ, ಅದೇ ರೀತಿ ನೋಡಿ, ಪೂಜಾ ಅವ್ರು ಕಾಲ್ ಮಾಡಿದ್ರು. ಪೂಜಾ ಅವರ ಒಂದು ವಾಯ್ಸ್ ಅಲ್ಲಿ ಅವ್ರು ಊರ್ಗ್ ಹೋಗಿರೋದು, ಒಂದ್ ವಾರ ಅಲ್ಲಿ ಸ್ಟೇ ಮಾಡಿರುವಂತದ್ದು, ಅಲ್ಲಿ ಬೀರಿರುವಂತ ದೃಷ್ಟಿ, ಇವೆಲ್ಲ ನಮ್ಗೆ ಸಿಗ್ತಾ ಇದೆ. ಇದೇ ವಾಯ್ಸ್ ವೈಬ್ರೇಷನ್. ಗುರುಜಿ, ಹಾಗೆ ಮತ್ತೊಂದು ಕರೆ ಸಿಗ್ತಾ ಇದೆ. ಸರಿ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸ್ವಾತಿ ಅಂತ. ಸ್ವಾತಿ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕಾಡ್ಕೊಂಡಿದ್ದೀನಿ. ಸ್ವಾತಿ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ. ನಮಸ್ತೆ ಮಾ ಸ್ವಾತಿ, ನಮಸ್ತೆ ಗುರುಜಿ. ಹೇಳಿ ಮಾ ನಿಮ್ ಸಮಸ್ಯೆ. ನಾವು ಫೋನ್ ಹಚ್ಚಿದ್ದೀವಿ ಊರಲ್ಲಿ. ಹಾ ಅದು ಯಾವಾಗ್ಲೂ ರಿಪೇರ್ ಆಗ್ತಾನೆ ಇರುತ್ತೆ ಗುರುಜಿ. ನನ್ ಮದುವೆ 4 ವರ್ಷ ಆಯ್ತು, ಅವಾಗಿಂದ ಒಂದ್ 10 ಸಲ ಆದ್ರೂ ರಿಪೇರ್ ಆಗಿರುತ್ತೆ. ಸರಿ ಮಾ. ಬೋರ್ ಹಾಕಿರೋ ದಿನ ಬುಧವಾರನ? ಬೋರು ಬುಧವಾರ ದಿನ ಹಾಕ್ಸಿದ್ರ ನೀವು? ಏನು ಅದು ನಾನು ಡೆಲಿವರಿ ನಮ್ಮ ಅಮ್ಮ ಮನೆಯಲ್ಲಿ ಅವಾಗ ಹಾಕ್ತಿದ್ದಾರೆ ಗುರುಜಿ, ನಮ್ಗೆ ಆಗ್ತಾ ಇಲ್ಲ. ಸರಿಮಾ. ಆ ಬೋರ್ವೆಲ್ ಪಕ್ಕದಲ್ಲೇ ಒಂದು ಎಲೆಕ್ಟ್ರಿಕ್ ಪೋಲ್ ಇದೆಯಾ? ಹಾ, ಇದೆ ಗುರುಜಿ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಒಂದು ಹುತ್ತ ಇದೆಯಾ? ಇದೆ. ಆ ಹುತ್ತ ಆದ್ಮೇಲೆ ರಸ್ತೆ ಬರುತ್ತಾ? ಹಾ, ಇದೆ. ಸರಿಮಾ. ಈ ಒಂದು ಬೋರ್ ಅಲ್ಲಿ ನೀರ್ ಬರಬಾರ್ದು, ಆಚೆ ಬಂದ್ರು ಕೆಟ್ಟೋಗ್ತಾ ಇರ್ಬೇಕು ಅಂತ ನಿಮ್ಮ ಶತ್ರುಗಳು ನಿಮ್ಗೆ ಮಾಡಿರುವಂತ ಕೆಲ್ಸ. ಹಾ, ಗೊತ್ತಾಯ್ತಾ? ಆಯ್ತು. ಅಲ್ಲಿಂದ ಹಿಂದಕ್ಕೆ ಈ ರೋಡ್ ಇದೆ ಅಂತ ಹೇಳಿದ್ನಲ್ಲ, ರೋಡಿಂದ ಹಿಂದಕ್ಕೆ ಸ್ವಲ್ಪ ದೂರಕ್ಕೆ ಒಂದು ಬಾವಿ ಬರುತ್ತೆ. ಇದೆ. ಆ ಬಾವಿ ಜಮೀನವ್ರು ನಿಮ್ಗೆ ಏನಾಗ್ಬೇಕು? ಆ ಬಾವಿ ಜಮೀನು ನಮ್ಗೆ ಬಾವಲ್ಲಿ ಆಗ್ಬೇಕು. ಅವ್ರಿಗೂ ನಿಮ್ಗೂ ವ್ಯವಹಾರ ಯಾವ ರೀತಿ ಇದೆ? ಅವ್ರಿಗೂ ನಮ್ಗೂ ಆಗಲ್ಲ, ಒಬ್ಬ ಮಾಡಿದ್ರೆ ಒಬ್ಬರು ಆಗಲ್ಲ. ಅಲ್ಲೇ ನಮ್ಮ ಇರೋದು ಸಮಸ್ಯೆ. ನಾನು ಇದನ್ನ ಇನ್ನು ಬಿಡಿಸಿ ಹೇಳ್ಬಾರ್ದು, ನೀವು ಅರ್ಥ ಮಾಡ್ಕೊಬೇಕು. ಆಯ್ತು ಗುರುಜಿ. ಆಯ್ತಮ್ಮ, ಒಳ್ಳೇದಾಗ್ಲಿ ನಿಮ್ಗೆ. ಧನ್ಯವಾದ. ಕೆಲಸ ಮಾಡಿದ್ರೆ ಅದು ಆಗಲ್ಲ. ಎಲ್ಲಾ ಕೆಲ್ಸನೂ ಕಟ್ಟಿಟ್ಟಿದ್ದಾರೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲದನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ, ಎಲ್ಲರನ್ನು ಕಟ್ಟಾಕಿಟ್ಟಿದ್ದಾರೆ. ನೀವು ಚೆನ್ನಾಗಿದ್ರೆ ತಾನೆ ಅವ್ರ ಮೇಲೆ ಯುದ್ಧ ಮಾಡೋದು, ಜಗಳ ಮಾಡೋದು. ನೀವು ನಿಮ್ ಸಮಸ್ಯೆಯಲ್ಲೇ ಇದ್ರೆ ನೀವು ಅಲ್ಲಿಗೆ ಹೋಗ್ತೀರಾ ಅಲ್ವಾ? ಹಂಗೆ ಆಗ್ತದೆ. ಹೌದಮ್ಮ, ಹೌದು. ಏನಾಗ್ತದೆ, ಕೆಲ್ಸಕ್ಕೆ ಹೋಗ್ತಾನೆ ಇದೀವಿ ಇನ್ನ. ಖಂಡಿತ ಹೋಗ್ತೀರಾ. ಆದ್ರೆ ನೀವು ಇದರಿಂದ ಆಚೆ ಬರ್ಬೇಕು ಅನ್ನೋದೇ ನನ್ನ ಒಂದು ಇಚ್ಛೆ ಕೂಡ. ಖಂಡಿತ ಇದರಿಂದ ಆಚೆ ಬರ್ಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದನ್ನ ಕ್ಲಿಯರ್ ಮಾಡಿಸ್ಕೊಳ್ಳಿ, ಸರಿ ಹೋಗುತ್ತೆ. ಒಳ್ಳೇದಾಗಿ. ಹೌದು. ಧನ್ಯವಾದ ಸ್ವಾತಿ ಅವರೇ. ವೀಕ್ಷಕರೇ, ನೀವು ಕೂಡ ಈ ಚಮತ್ಕಾರಕರವಾದ ವಿಷಯವನ್ನ ಹಾಗೂ ನಿಮ್ಮ ಸಮಸ್ಯೆಗೆ ನಿಖರವಾದ ಒಂದು ಪರಿಹಾರವನ್ನ ತಿಳ್ಕೋಬೇಕು ಅನ್ನೋದಾಗಿದ್ರೆ ಗುರೂಜಿ ಅವ್ರನ್ನ ನೀವು ನೇರವಾಗಿ ಭೇಟಿ ಮಾಡಬಹುದು. ಅವರ ಅಪಾಯಿಂಟ್ಮೆಂಟ್ ನಂಬರ್ 9590090009. ಮತ್ತೊಮ್ಮೆ ಹೇಳ್ತೀನಿ, 9590090009. ಹಾಗೆ ಮತ್ತೊಂದು ಅಪಾಯಿಂಟ್ಮೆಂಟ್ ನಂಬರ್ ಕೂಡ ಇದೆ, 9591166668. ಮತ್ತೊಮ್ಮೆ ಹೇಳ್ತೀನಿ, 9591166668. ಹಾಗೆ ಗುರುಜಿ, ನೀವು ಹೇಳ್ತಿದ್ರಿ ವಾಯ್ಸ್ ವೈಬ್ರೇಷನ್ಸ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ. ಈಗ ಮನುಷ್ಯನ ಸ್ವಭಾವ ಅಂತ ಹೇಳಿದ್ರೆ
ಕಷ್ಟಗಳನ್ನಾಗ್ಲಿ ಏನೇ ಆಗ್ಲಿ ತೋರ್ಸ್ಕೊಡೋದಿಲ್ಲ, ನಗ್ನಾಗ್ತಾನೆ ಇರ್ತಾನೆ ಅನ್ಕೊಳ್ಳೋಣ, ಆದ್ರೆ ಮನಸ್ಸಿನಲ್ಲಿ ತುಂಬಾ ಕಷ್ಟಗಳಿರುತ್ತೆ. ಈ ತರ ಇದ್ದಾಗ ವಾಯ್ಸ್ ವೈಬ್ರೇಷನ್ಸ್ ಅಲ್ಲಿ ಕಂಡುಹಿಡಿಯಕ್ ಆಗತ್ತಾ ಗುರುಜಿ? ನೋಡಿಮ್ಮ, ನಾವುಗಳು ಜನರಲ್ ಆಗಿ ಮಾತಾಡ್ಕೊಬೇಕಾದ್ರೆ ಬರೀ ಬಾಯಿಂದ ಬರ್ತಾ ಇದೆ, ಹೃದಯದಿಂದ ಬರ್ತಾ ಇಲ್ಲ ಅಂತ ಕೆಲವು ಸಲ ನಮ್ಮನ್ನೇ ಅಪವಾದ ಮಾಡೋದು ಜನ ನಾವು ನೋಡಿದೀವಿ. ಅಂದ್ರೆ ಏನಪ್ಪ ಅರ್ಥ ಅಂದ್ರೆ, ಕೆಲವು ವಾಯ್ಸ್ಗಳು ಹೃದಯ ಆಳದಿಂದ ಬರ್ತವೆ, ಕೆಲವು ವಾಯ್ಸ್ ಬರೀ ನಾಲ್ಗೆಲ್ಲೇ ಆಡ್ತವೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ನೋಡಿ, ಹೃದಯ ಆಳ ಅಲ್ಲಿಂದ ಬಂತು ಅಂದ್ರೆ ಖಂಡಿತ ಅದರಲ್ಲಿ ಅವರ ಒಂದು DNA ಇರುತ್ತೆ, ಅವರ ಒಂದು ಸ್ಪಿರಿಟ್ ಇರುತ್ತೆ, ಅವರ ಒಂದು ವೈಬ್ರೇಷನ್ ಇರುತ್ತೆ. ಸೊ ಸ್ಪಿರಿಟ್ ಅಂದ್ರೆ ಆತ್ಮ, ಅವರ ಒಂದು ಆತ್ಮ ಕೂಡ ಜೊತೆಯಲ್ಲಿ ಮಾತಾಡ್ತಾ ಇರುತ್ತಮ್ಮ. ಅದನ್ನ ನಾವು ಬೇಸ್ ಮಾಡ್ಕೊಂಡು ಈ ಒಂದು ವಾಯ್ಸ್ ವೈಬ್ರೇಷನ್ ನಾವು ಕಂಡುಹಿಡಿಬಹುದು. ಆಮೇಲೆ ಆ ಮನುಷ್ಯನ ಒಂದು ಗುಣನೇ ನೋಡಿ, ಮುಖನೇ ಚೇಂಜಸ್ ಇರುತ್ತಮ್ಮ. ಹಲೋ, ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ನಮಸ್ಕಾರ, ನಿಮ್ಮ ಹೆಸರು? ಎಲ್ಲಿಂದ ಕಾಲ್ ಮಾಡಿದ್ದೀರಾ? ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಅಖಿಲ್. ಅಖಿಲ್, ಓಕೆ. ನನಗೆ ಸುಮಾರು 14 years ಇಂದ ನನಗೆ ಯಾವ್ದು ಕೆಲಸ ಮಾಡಿದ್ರು ನನಗೆ ಪರ್ಮನೆಂಟ್ ಆಗಿ ಆ ಕೆಲಸ ಇರಲ್ಲ ಆಗಿರುತ್ತೆ. ಅಟ್ಲೀಸ್ಟ್ 10 months 1 year ಮ್ಯಾಕ್ಸಿಮಮ್ 2 years ಮಾಡಂಗೆ ಇಲ್ಲ. ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸಡನ್ ಏನಾದ್ರೂ ಸ್ವಲ್ಪ ತಾಪತ್ರೆ ಆಗುತ್ತೆ, ಸಡನ್ ಕೆಲಸ ಹೋಗುತ್ತೆ. ಮತ್ತೆ ಮುಂದಿನ ದಿನ ಲೈಫಲ್ಲಿ ಅನುಭವಿಸಿದ ತಕ್ಷಣ ಇಂಪ್ರೂವ್ಮೆಂಟೇ ಕಾಣಿಸ್ತಾ ಇಲ್ಲ. ಸರಿಮಾ ಅಮ್ಮ, ನೀವು ಅಖಿಲ್ ಅಂದ್ರೆ ನಿಮ್ಮ ಪೂರ್ತಿ ಹೆಸರು ಹೇಳಿಮ್ಮ. ನಿಮ್ಮ ಪೂರ್ತಿ ಹೆಸರು? ಓಕೆಮ್ಮ. ನೀವಿರುವಂತ ಮನೆಗೆ ದಕ್ಷಿಣ ದಿಕ್ಕಿಗೆ ರಸ್ತೆ ಇದೆಯಾ ಅಂತ ಕೇಳ್ತಾ ಇದ್ದೀನಮ್ಮ. ನೀವಿರುವಂತ ಮನೆಗೆ ದಕ್ಷಿಣ ದಿಕ್ಕಿಗೆ ಅಂದ್ರೆ ಸೌತ್ ವರ್ಡ್ ರೋಡ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅಖಿಲ ಅವರೇ, ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಹಾ, ಸೈಲೆಂಟ್ ಆಗಿರೋ ಜಾಗದಲ್ಲಿ ಬಂದು ಮಾತಾಡಿಮ್ಮ, ಇಲ್ಲಾಂದ್ರೆ ಸರಿಯಾಗಿ ಕೇಳಿಸೋದಿಲ್ಲ. ಸರಿಮಾ. ಅಖಿಲ್ ಅವ್ರೆ, ನೀವಿರುವಂತ ಮನೆಗೆ ಸೌತ್ ಸೈಡ್ ರೋಡ್ ಇದೆಯಾ ಅಂತ ಕೇಳ್ತಾ ಇದ್ದೀನಮ್ಮ. ಹೌದಮ್ಮ. ನಿಮ್ಮ ಮನೆ ಬಾಗ್ಲು ಸೂರ್ಯನ್ ಫೇಸಿಂಗ್ ಇದ್ದು ನಿಮ್ಮ ಮನೆಗೆ ರೋಡ್ ಸೌತ್ ಇದೆಯಾ ಅಂತ ಕೇಳ್ತಾ ಇದ್ದೀನಮ್ಮ. ಹೌದಾ? ಹೌದಮ್ಮ, ಹೌದಮ್ಮ. ನೀವು ಹಿಂದಿ ಮಾತಾಡ್ತೀರಮ್ಮ? ಹಿಂದಿ ಉರ್ದು ಏನಾದ್ರು ಮಾತಾಡ್ತೀರಾ ನೀವು? ಹಾ, ನೋಡಿ, ಈ ಒಂದು ವಿಚಾರ, ಈ ಒಂದು ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು ಅಂತ ಕೇಳ್ತಾ ಇದ್ದೀನಿ. ಸರಿಮಾ, ಸರಿಮಾ. ಈ ಮನೆಗೆ ಬಂದ್ಮೇಲೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆಯಾ ಅಂತ ಕೇಳ್ತಾ ಇದ್ದೀನಮ್ಮ. ನೋಡಿಮ್ಮ, ನೀವು ಯಾವ್ದೇ ಮನೆಗೆ ಹೋಗಿ, ಅಖಿಲ್ ಅವ್ರೆ, ನೀವು ಯಾವ್ದೇ ಮನೆಗೆ ಹೋಗಿ ನಾರ್ತ್ ಫೇಸಿಂಗ್ ಡೋರ್ ಇರ್ಬೇಕು, ಮೈನ್ ಡೋರ್ ನಾರ್ತ್ ಫೇಸಿಂಗ್ ಇರ್ಬೇಕು, ಮೈನ್ ಮನೆ ಮುಂದೆ ರೋಡ್ ಕೂಡ ನಾರ್ತ್ಗೆ ಇರ್ಬೇಕು. ಆ ತರ ಮನೆಗೆ ಹೋಗಿ ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ನಾರ್ತ್ ಡೋರ್, ನಾರ್ತ್ ಫೇಸಿಂಗ್ ಡೋರ್ ಇರ್ಬೇಕು, ನಾರ್ತ್ ಸೈಡ್ ರೋಡ್ ಇರ್ಬೇಕು, ನಾರ್ತ್ ರೋಡ್ ಇರ್ಬೇಕು, ನಾರ್ತ್ ಡೋರ್ ಇರ್ಬೇಕಮ್ಮ. ಖಂಡಿತ ಸಕ್ಸಸ್ ಆಗ್ತೀರಾ, ಚೆನ್ನಾಗಿರ್ತೀರಮ್ಮ. ಒಳ್ಳೇದಾಗ್ಲಿ ನಿಮ್ಗೆ. ಓಕೆಮ್ಮ. ಧನ್ಯವಾದ ಅಖಿಲ್ ಅವರೇ. ಹಾಗೆ ಗುರೂಜಿ, ನೀವು ಹೇಳ್ತಿದ್ರಿ ಮನುಷ್ಯನ ಭಾವ ವಾಯ್ಸ್ ಅಲ್ಲಿ ವ್ಯಕ್ತವಾಗುತ್ತೆ ಅಂತ. ಸೊ ಇದು ಹೇಗೆ ಗುರೂಜಿ? ನೋಡಿ, ಇವಾಗ ಇವ್ರು ಮಾತಾಡಿದಾಗ ಇವ್ರಿಗೆ ಕುಜಗ್ರಹ, ಶುಕ್ರ ಗ್ರಹ ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಅಂದ್ರೆ ವಕ್ರದೃಷ್ಟಿಯಲ್ಲಿ ಇದ್ದಾರೆ. ನೋಡಿ, ಎಷ್ಟು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅವ್ರು ಹೇಳೋದೇ ಇಲ್ಲ, ನಾವು ಹೇಳ್ತಾ ಇದೀವಿ ಅವ್ರು ಯಾವ ಫೇಸಿಂಗ್ ಅಲ್ಲಿ ಇದ್ದಾರೆ ಅಥವಾ ಅವ್ರಿಗೆ ರೋಡ್ ಯಾವ ಕಡೆ ಇದೆ.
ಸೊ ಇವೆಲ್ಲ ಬಂದ್ಬಿಟ್ಟು ಅವರ ವಾಯ್ಸ್ ಇಂದಾನೇ ಕಂಡುಹಿಡಿಬಹುದು ಬಿಟ್ಟು ಅವರ ಜಾತಕದಿಂದ ಅವರ ಒಂದು ಡೇಟ್ ಆಫ್ ಬರ್ತ್ ಇಂದ ಟೈಮ್ ಇಂದ ನಾವು ಇದನ್ನ ಫೈಂಡ್ ಔಟ್ ಮಾಡಕ್ಕಾಗೋದಿಲ್ಲ. ಸೊ ಇದೇ ಒಂದು ಮಹತ್ವ ಮನುಷ್ಯನಲ್ಲಿ ಈ ಒಂದು ವಾಯ್ಸ್ ಅಲ್ಲಿ ನಾವು ಕಂಡುಹಿಡಿಯೋಕ್ಕಾಗುವಂತ ಒಂದು ತುಂಬಾ ಮಹತ್ಕರವಾದ ಒಂದು ವಿಚಾರ. ಆದ್ರೆ ಇದರಲ್ಲಿ ನಾವು ಸಾಧನೆ ಮಾಡಿರೋದು ಏನೂ ಇಲ್ಲಮ್ಮ. ನಮ್ಮ ಮುತ್ತಾತ ಬೆತ್ಕೊಂಡಪ್ಪ ಅಂತ ಅವರ ಒಂದು ಆಶೀರ್ವಾದ, ಅವರು ಸಾಧನೆ ಮಾಡಿರೋದು, ಅವರ ಒಂದು ಅಂಶ, ಅವರ ಒಂದು ಜೀನ್ಸ್ ನಮ್ಮಲ್ಲಿದ್ದು ಈ ಒಂದು ವಿಚಾರ ಆಚೆ ಬರ್ತಾ ಇದೆ ಅನ್ನೋದನ್ನ ನಾವು ನಂಬ್ತಾ ಇದ್ದೀವಿ. ಹಾಗೆ ಗುರುಜಿ ಮತ್ತೊಂದು ಕರೆ ಸಿಗ್ತಾ ಇದೆ. ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ನಾನು ಯಶವಂತಪುರದಿಂದ ಕಾಲ್ ಮಾಡಿದ್ದೀನಿ. ಗುರೂಜಿ ಇದ್ದಾರೆ, ಮಾತಾಡಿ ಮಹಾಲಕ್ಷ್ಮಿ. ನಮಸ್ತೆ ಗುರುಜಿ. ನಮಸ್ತೆ ಮಹಾಲಕ್ಷ್ಮಿ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ನನ್ನ ಮಗು ಬಗ್ಗೆ ಕೇಳಬೇಕಾಗಿತ್ತು. ಮಗು ಹೆಸರು? ಕಾವ್ಯ. ಕಾವ್ಯ. ಎಷ್ಟು ವಯಸ್ಸು ಈಗ? ಅವಳಿಗೀಗ 8 ಬಿದ್ದಿದೆ. ಸರಿಮ್ಮ, ಏನ್ ವಿಚಾರ ಕೇಳ್ಬೇಕು ಅವ್ರ ಬಗ್ಗೆ? ಅವಳು ಆರೋಗ್ಯ ತೊಂದರೆ ಇದೆ. ಸರಿಮ್ಮ, 1 ವರ್ಷದಿಂದ ಆರೋಗ್ಯ ತೊಂದರೆ ಆಗ್ತಾ ಇದೆಯಾ? ಅಂದ್ರೆ ಅವಳು ಹುಟ್ಟಿದಾಗೆ ವಿಚಾರಕ್ಕೆ ಹುಟ್ಟಿದ್ದಾಳೆ. ಹೆಂಗ್ ಹುಟ್ಟಿದ್ದಾರೆ? ಓಕೆ ಓಕೆ, ಅಂಗವಿಕಲತೆ. ಸರಿಮ್ಮ. ಅವಳು 1ನೇ ತಿಂಗಳು 9ನೇ ತಾರೀಕು 2009 ಹುಟ್ಟಿದ್ದು. ಸರಿಮ್ಮ. ಅಂದ್ರೆ ಬುದ್ಧಿಯೆಲ್ಲ ನಾವ್ ಹೇಳೋದೆಲ್ಲ ಅನ್ಕೊಂತಾಳೆ. ಸರಿಮ್ಮ. ಗೋಡೆ ಎಲ್ಲ ಇಟ್ಕೊಂಡು ನಡೀತಾಳೆ. ಹೇಗಿರ್ತಾಳೆ, ಮುಂದೆ ಆರೋಗ್ಯವಾಗಿ ಆಗ್ತಾಳ ಅಂತ ಕೇಳ್ತೀನಿ. ಖಂಡಿತ ಇವರ ಒಂದು ಆರೋಗ್ಯದಲ್ಲಿ ಏರುಪೇರು ಖಂಡಿತ ಜೀವನದ ಪೂರ್ತಿ ಇರುತ್ತಮ್ಮ. ಜೀವನದ ಪೂರ್ತಿ ಇವರ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಏನಮ್ಮ? ಓಡಾಡೋದಕ್ಕೆ ಆಗತ್ತೆ, ಆದ್ರೆ ಪೂರ್ತಿಯಾಗಿ ತುಂಬಾ ಶಕ್ತಿಯುತವಾಗಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು 60% ಚೆನ್ನಾಗಿರ್ತಾರಮ್ಮ. 60% ವರೆಗೂ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ಆದ್ರೆ 40% ಏರುಪೇರು ಆಗ್ತಾನೆ ಇರುತ್ತಮ್ಮ. ಒಳ್ಳೇದಾಗ್ಲಿ. ಧನ್ಯವಾದ ಮಹಾಲಕ್ಷ್ಮಿ ಅವರೇ. ಹಾಗೆ ವೀಕ್ಷಕರೇ, ನೀವು ಬ್ರಹ್ಮಜ್ಞಾನಿಗಳಾದ ಬ್ರಹ್ಮಹಸ್ತ್ರ ಅಮರ್ನಾಥ್ ವರ್ಮಾ ಗುರೂಜಿ ಅವ್ರನ್ನ ಭೇಟಿಯಾಗಬೇಕು, ನೇರವಾಗಿ ಭೇಟಿಯಾಗಬೇಕು ಅನ್ನೋದಾಗಿದ್ರೆ ಅವರ ಅಪಾಯಿಂಟ್ಮೆಂಟ್ ನಂಬರ್ 9590090009. ಹಾಗೆ ಇನ್ನೊಮ್ಮೆ ಹೇಳ್ತೀನಿ, 9590090009. ಹಾಗೆ ಮತ್ತೊಂದು ಅಪಾಯಿಂಟ್ಮೆಂಟ್ ನಂಬರ್ 9591166668. ಮತ್ತೊಮ್ಮೆ ಹೇಳ್ತೀನಿ, 9591166668. ಈ ನಂಬರ್ಗಳಿಗೆ ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟ್ ನ ತಗೊಂಡು ನೀವು ನೇರವಾಗಿ ಭೇಟಿ ಆಗ್ಬೋದು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ನಿಖರವಾದ ಪರಿಹಾರವನ್ನು ಕೂಡ ಕೊಡ್ತಾರೆ ಅಂತ ಹೇಳ್ತಾ ಗುರುಜಿ ಮುಂದಿನ ಕರೆ ಸಿಗ್ತಾ ಇದೆ. ಹಲೋ, ನಮಸ್ಕಾರ ಸರ್, ನಿಮ್ಮ ಹೆಸರು? ಅಮರ್ನಾಥ್ ಅಂತ. ಹಾಗೆ ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಅಮರ್ನಾಥ್ ಅವರೇ. ನಮಸ್ಕಾರ ಸ್ವಾಮೀಜಿ. ನಮ್ಮ ಹೆಸರು ಇಟ್ಕೊಂಡಿದ್ದೀರಾ ನೀವು? ನಿಮ್ಮ ಹೆಸರು ಇಟ್ಕೊಂಡಿದೀವಿ ನಾವು. ಸರಿ, ಹೇಳಿ ನಿಮ್ ಸಮಸ್ಯೆ. ಯಾವಾಗಿಂದ ಈ ತರ ಆಗ್ತಾ ಇದೆ? 1 ವರ್ಷದಿಂದ. ಈ ತರ ಆಗ್ಲೇಬಾರ್ದಾಗಿತ್ತು ಅನ್ನೋ ಒಂದು ಯೋಚನೆ ನಿಮ್ಮಲ್ಲಿ ಇದೆಯಾ? ನಿಮ್ ಮೊದ್ಲಿಂದ ತುಂಬಾ ಆರೋಗ್ಯವಂತರು ನೀವು. ಈ ಸಡನ್ ಆಗಿ ಈ ತರ ಆಗಿದೆ, ಯಾಕೆ ಹಾಸ್ಪಿಟಲ್ಗೆ ಹೋದ್ರು ಇದು ಸರಿ ಹೋಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ, ಹೌದಾ? ಸರಿ, ಈ 1 ವರ್ಷದಿಂದ ಈ ರೀತಿ ಇದೆಯಾ ಅಥವಾ ಸೆಂಟ್ರಲ್ ಸ್ವಲ್ಪ ಗ್ಯಾಪ್ ಕೊಟ್ಟು ಸರಿ ಹೋಗ್ತಾ ಇದೆಯಾ? ಕಂಟಿನ್ಯೂಸ್ ಆಗಿದೆ. ಡಾಕ್ಟರ್ಸ್ ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಹೋಗ್ಬೇಕು ನೀವು, ಯಾಕಂದ್ರೆ ಇದು ತುಂಬಾ ಸ್ಪೆಷಲಿಸ್ಟ್ ಹತ್ರ ಹೋಗಿ ನೀವು ಸರಿ ಮಾಡ್ಕೊಬೇಕು. ಇದು ನಾರ್ಮಲ್ ಆಗಿ ಬಂದಿರೋದೆ, ಬೇರೆ ಯಾವ ಒಂದು ವಿಚಾರನೂ ಇಲ್ಲ. ಅನುಮಾನಗಳೆಲ್ಲ ಬಿಟ್ಬಿಡಿ ಅಮರ್ನಾಥ್ ಅವರೇ, ಬಿಟ್ಬಿಡಿ. ಯಾಕೆ ಅಂದ್ರೆ ಇದು ತುಂಬಾ ಪ್ಯೂರ್ ಆಗಿ ಇದು ಮೆಡಿಕಲ್ ಇಂದ ಕ್ಯೂರ್ ಆಗುವಂತ ಒಂದು ವಿಚಾರ. ಖಂಡಿತ. ಏನ್ ಹೇಳಿ? ಹೌದೌದೌದು. ಇದು ಏನಪ್ಪಾ ಅಂದ್ರೆ ಈ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಮೆಡಿಸಿನ್ಸ್ ಅಲ್ಲೇ ಸ್ಲೋ ಡೈಕ್ಲೋಫೆನಿಕ್ ಅಂತ ಕೆಲವು ಮೆಡಿಸಿನ್ಸ್ ಕೊಡ್ತಾರೆ. ಇಂಥ ಮೆಡಿಸಿನ್ಸ್ ಉಪಯೋಗಿಸುವಂತ ಒಂದು ಯೋಗ ನಿಮ್ಗೆ ಕಾಣಿಸ್ತಾ ಇದೆ. ನೀವು ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಹೋಗಿ ಖಂಡಿತ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆ ಕ್ಲಿಯರ್ ಆಗ್ಬಿಡುತ್ತೆ. ತಲೆ ಕೆಡಿಸ್ಕೊಂಬೇಡಿ.
ಈ ಒಂದು ಮಾಯ ಮಂತ್ರಾದಿಗಳಲ್ಲಿ ನಿಮ್ಗೆ ವಾಸಿಯಾಗುವಂತ ಯೋಗ ಇಲ್ಲ. ಖಂಡಿತ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಬೇಕು, ನಿಮ್ಗೆ ಒಳ್ಳೇದಾಗ್ಲಿ. ಆಯ್ತು, ಧನ್ಯವಾದ ಅಮರ್ನಾಥ್ ಅವರೇ. ಹಾಗೆ ಗುರುಜಿ, ಈ ವಾಯ್ಸ್ ವೈಬ್ರೇಷನ್ಸ್ ಇಂದ ಈ ತರ ಸಮಸ್ಯೆಗಳಿದೆ ಅಂತ ಹೇಳೋದಾದ್ರೆ, ಇದೇ ವಾಯ್ಸ್ ವೈಬ್ರೇಷನ್ಸ್ ಇಂದ ಆ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕೊಡ್ಬೋದಾ ಗುರುಜಿ? ಖಂಡಿತ ಕೊಡ್ಬೋದು ಮಾ. ನೋಡಿ, ತುಂಬಾ ಸಿಂಪಲ್. ನಾನು 2ನೇ ಕಾಲರ್ಗೂ ಫಸ್ಟ್ 1ನೇ ಕಾಲರ್ಗೂ ಒಂದು ಮಂತ್ರ ಕೊಟ್ಟನಮ್ಮ. ಮಂತ್ರ ಅಂದ್ರೆ ಏನು? ಮಂತ್ರ ಅಂದ್ರೆ ಏನಪ್ಪಾ ಅಂದ್ರೆ ಅದು ಕೂಡ ಒಂದು ವಾಯ್ಸ್ ವೈಬ್ರೇಷನ್ ಅಲ್ವಾ. ಒಂದು ವಾಯ್ಸ್, ಒಂದು ವಾಯ್ಸ್ ಅಲ್ಲಿ ತಾನೇ ಮಂತ್ರ ಬರೋದು. ಒಂದು ಹೋಮ ಮಾಡ್ತೀವಿ ಅಂದ್ರೆ ಸುಮ್ನೆ ಮೂಗ್ರ ತರ ಬಾಯಿ ಬಟ್ಟೆ ಕಟ್ಕೊಂಡು ಹೋಮ ಮಾಡೋದಿಲ್ಲ. ಅಲ್ಲೂ ಕೂಡ ಒಂದು ಮಂತ್ರ ಹಾಕಿ ಒಂದು ಗಾಯತ್ರಿ ಮಂತ್ರ, ಒಂದು ಗಾಯತ್ರಿ ಮಂತ್ರದಿಂದ ಹೋಮ ಹವನಗಳು ಮಾಡ್ತಾರೆ. ಒಂದು ದೇವ್ರ ಪೂಜೆ ಮಾಡೋದು ಅಂದ್ರೆ ಅಲ್ಲಿ ಒಂದು ಹೋಮ ಹವನಗಳು ಮಾಡ್ತೇವೆ. ಆ ಒಂದು ವಾಯ್ಸ್ ನಮ್ಗೆ ಎಲ್ಲ ಕಡೆ ಬರುತ್ತೆ. ನಾವು ಇನ್ನೂ ಡೀಪ್ ಆಗಿ ಅನಲೈಸ್ ಮಾಡೋದಾದ್ರೆ ಮನುಷ್ಯನಿಗೂ ಪ್ರಾಣಿಗೂ ಇರೋ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಮನುಷ್ಯ ಯಾವ ವಿಧವಾದ ಬೇಕಾದ್ರೂ ವಾಯ್ಸ್ ನ ಚೇಂಜ್ ಮಾಡ್ತಾನೆ, ಆದ್ರೆ ಪ್ರಾಣಿ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಹಾಗೆ ಗುರುಜಿ, ಮತ್ತೊಂದು ಕರೆ ಸಿಗ್ತಾರೆ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಹೊಂಗಸ್ವಾಮಿ. ರಂಗಸ್ವಾಮಿ. ಎಲ್ಲಿಂದ ಕಾಲ್ ಮಾಡಿದ್ದೀರಾ ರಂಗಸ್ವಾಮಿ? ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ರಂಗಸ್ವಾಮಿ ಅವರೇ. ನಮಸ್ಕಾರ ಸರ್. ಹೇಳಿ ನಿಮ್ ಸಮಸ್ಯೆ. ಸರ್, ಯಾವುದೇ ಕೆಲಸ ಕೈ ಹಾಕ್ಬೇಕು ಆಗ್ತಿಲ್ಲ, ಏನ್ ಸರ್ ಪ್ರಾಬ್ಲಮ್? ನೀವು ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ರಂಗಸ್ವಾಮಿ ಅವರೇ? ಹೌದು ಸರ್. ಭೂಮಿಗೆ ಸಂಬಂಧಪಟ್ಟಿದ್ಯಾ ಅದು? ಹೌದು ಸರ್. ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ರಂಗಸ್ವಾಮಿ ಅವರೇ? ಸರ್, ನಾನು 3-4 ವರ್ಷದಿಂದ ಮಾಡ್ತಾ ಇದ್ದೇನೆ. ಹೌದು. ಯಾವ್ದಕ್ಕೂ ಆದ್ರೆ ಇವತ್ವರೆಗೂ ನೀವು ಸಂಪಾದನೆ ಮಾಡಿರೋದು ಝೀರೋ ಅಂತ ಏನಾದ್ರು ನಿಮ್ಗೆ ಅನಿಸ್ತಾ ಇದೆಯಾ? ಈ 3 ವರ್ಷದಿಂದ ಮಾಡಿ ಕೂಡ ಇವತ್ವರೆಗೂ ಸಂಪಾದನೆ ಮಾಡಿರೋದು ಝೀರೋ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ಹೌದು ಸರ್. ನಿಮ್ಗೆ ಈ ಒಂದು ಭೂಮಿ ವಿಚಾರದಲ್ಲಿ ಲಾಭದಾಯಕ ಕಡಿಮೆ, ಅಧಿಕ ತಿರುಗಾಟ, ಅಧಿಕ ವೆಚ್ಚ, ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ದುಡ್ಡು ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಎನರ್ಜಿ ಇನ್ವೆಸ್ಟ್ ಮಾಡ್ತೀರಾ, ಆದ್ರೆ ನಿಮ್ಗೆ ಬರೋ ಫಲಿತಾಂಶ ತುಂಬಾ ಚಿಕ್ಕದಾಗಿರುತ್ತೆ ರಂಗಸ್ವಾಮಿ ಅವರೇ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಬೇರೆ ಏನಾದ್ರೂ ಉದ್ಯೋಗ ಮಾಡಿ, ಕಬ್ಬಣಕ್ಕೆ ಸಂಬಂಧಪಟ್ಟಿರುವಂತ ಉದ್ಯೋಗ ಮಾಡಿ, ಖಂಡಿತ ನೀವು ಸೂಪರ್ ಸಕ್ಸಸ್ ಆಗ್ತೀರಾ. ಹೌದು. ಭೂಮಿಗೆ ಸಂಬಂಧಪಟ್ಟಿರುವಂತ ವ್ಯವಹಾರ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ನಷ್ಟಗಳು ಹೊಂದ್ತೀರಾ. ಯಾಕೆ ಕೋರ್ಟು ಕೇಸು ಅಂತ ಕೂಡ ಅಲ್ಲಿಯೋ ಒಂದು ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಹೌದು. ಆಯ್ತಾ, ಒಳ್ಳೇದಾಗ್ಲಿ ನಿಮ್ಗೆ. ಧನ್ಯವಾದ ರಂಗಸ್ವಾಮಿ ಅವರೇ. ಹಾಗೆ ಗುರುಜಿ, ಪೂಜೆಗಳಲ್ಲಿ ಮೊದಲು ನಾವು ಪೂಜೆ ಮಾಡೋದು ಗಣಪತಿಗೆ. ಹಾಗಿದ್ರೆ ಈ ಗಣಪತಿ ಆರಾಧನೆ ಮಾಡುವಾಗ ಯಾವ ಮಂತ್ರದೊಂದಿಗೆ ಆರಾಧನೆ ಮಾಡಿದ್ರೆ ಒಳ್ಳೇದಾಗತ್ತೆ? ಖಂಡಿತ ಗಣೇಶನ ಯಾವತ್ತೂ ನಾವು ಒಬ್ಬನ್ನೇ ತಗೊಂಡು ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿಗೆ ನಿಂತೋಗ್ಬಿಡುತ್ತೆ ಅದು. ಗಣೇಶನ್ ತಗೊಂಡು ಆಮೇಲೆ ಅವ್ರ ತಂದೆನ ತಗೊಂಡ್ಬಿಡ್ಬೇಕು. ಇದಕ್ಕೊಂದು ಮಂತ್ರ, ಒಂದು ಸಿಂಪಲ್ ಆಗಿ ಒಂದು ಮಂತ್ರ ಹೇಳ್ಕೊಡ್ತೀನಿ. ಗಣಾಂ ಗಣಪತಿ ಓಂ ನಮಃ ಶಿವಮಹಾದೇವಾಯ ನಮಃ ಅಂದ್ರೆ ನೋಡಿ, ಗಣೇಶನ್ನ ಅವರ ತಂದೆನ ಇಬ್ಬರನ್ನು ಸೇರಿ ನಾವು ನಮಸ್ಕಾರ ಮಾಡಿದಾಗ ನಮ್ಗೆ ಇಹ ಪರ ಎರಡೂನು ನಮ್ಗೆ ಸುಖ ಸಿಗತ್ತೆ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಹಾಗೆ ಗುರುಜಿ, ಮತ್ತೊಂದು ಕರೆ ಸಿಗ್ತಾ ಇದೆ. ಹಲೋ 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 ಮೇಡಮ್. ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಮಾದೇವಿ ಅಂತ ಮೇಡಮ್. ಮಾದೇವಿ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್. ಓಕೆ ಮಾದೇವಿ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ. ಗುರುಜಿ ನಮಸ್ತೆ ಮಾ. ನಮ್ ಕೆಲಸದಲ್ಲಿ ಕೇಳಬೇಕಾಯ್ತು. ಏನ್ ಕೆಲಸ ಮಾಡ್ತೀರಾ ಮಾದೇವಿ ಅವರೇ? ಕೆಲಸ ಎಲ್ಲ ಹೋಗ್ತಾ ಇಲ್ಲ ಸರ್. ಹೋಗೋ ಕಡೆ ಎಲ್ಲ ಸ್ವಲ್ಪ ಇದಾಗ್ತೈತೆ, ತೊಂದರೆ ಆಗ್ತೈತೆ ನಮ್ಗೆ. ಕೆಲಸ ಸಿಗ್ತಾ ಇಲ್ಲ. ಸರಿಮ್ಮ. ನಿಮ್ಗೇನಾದ್ರು ಕೋಪ ಜಾಸ್ತಿ ಬರುತ್ತಮ್ಮ? ಈ ನಡುವೆ ನಿಮ್ಗೆ ಕೋಪ ಏನಾದ್ರು ಜಾಸ್ತಿ ಬರ್ತಾ ಇದೆಯಾ ಅಂತ ಕೇಳ್ತಾ ಇದೀನಮ್ಮ. ಕರೆ ಕಟ್ಟಾಯ್ತು ಗುರುಜಿ. ಹಾಗೆ ನೀವು ಗಣಪತಿಯನ್ನ ಸ್ತುತಿಸಿ ಹಾಗೆ ಅದರೊಂದಿಗೆ ಬಿಡೋದಲ್ದೇನೆ ಅವರ ತಂದೆಯಾದ ಈಶ್ವರನ್ನ ಕೂಡ ಸ್ತುತಿಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ರಿ. ಸೊ ಇವೆರಡು ಮಾಡೋದ್ರಿಂದ ಯಾವುದೇ ಕೆಲಸಗಳಲ್ಲಿ ವಿಘ್ನ ಕಮ್ಮಿ ಆಗುತ್ತೆ ಅಲ್ವಾ ಗುರುಜಿ? ಖಂಡಿತ ಕಡಿಮೆ ಆಗತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ನಾವೊಂದು ಟ್ರೈನ್ ನ ತಗೊಂಡ್ರೆ ಟ್ರೈನ್ಗೆ ಇಂಜಿನ್ ತುಂಬಾ ಮುಖ್ಯ, ಕಂಪಾರ್ಟ್ಮೆಂಟ್ ತುಂಬಾ ಮುಖ್ಯ. ಬರೀ ಇಂಜಿನ್ ಇದ್ರೂ ಕೆಲಸ ಮಾಡೋದಿಲ್ಲ, ಬರೀ ಕಂಪಾರ್ಟ್ಮೆಂಟ್ ಇದ್ರೂ ಕೆಲಸ ಮಾಡೋದಿಲ್ಲ. ಆ ರೀತಿ
ನಾವು ಎರಡನ್ನೂ ಜೊತೆಲಿ ತಗೊಂಡು ಹೋಗ್ಬೇಕು. ಈ ಮಂತ್ರ ಎಷ್ಟು ಸುಲಭವಾಗಿರುತ್ತೆ, ಎಷ್ಟು ಶಕ್ತಿಯುತವಾದ ಮಂತ್ರ ಅಂದ್ರೆ, ಇನ್ನೊಂದ್ಸರಿ ಹೇಳ್ತೀನಿ, ಖಂಡಿತ ಕೇಳಿಸ್ಕೊಳ್ಳಿ. ಗಣಂ ಗಣಪತಿ ಓಂ ನಮಃ ಶಿವಮಹಾದೇವಾಯ ನಮಃ. ಇದೆರಡು ಕಾಂಟ್ಯಾಕ್ಟ್ ಅಲ್ಲಿ ಜೊತೆಯಲ್ಲೇ ಹೋಗ್ತಾ ಇರೋ ಒಂದು ಟ್ರೈನ್ ತರ ಇರುತ್ತೆ. ಈ ಒಂದು ವೈಬ್ರೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಈ ಒಂದು ಮಂತ್ರನ ಯಾರೇ ಆಗ್ಲಿ ಪ್ರತಿದಿನ 1008 ಸರಿ, 108 ಸರಿ ಮಾಡಿದ್ರೆ ಆಗೋದಿಲ್ಲ. ಯಾಕೆಂದ್ರೆ ಇದರ ಒಂದು ಲೆಂತ್ ಕಡಿಮೆ ಇದೆಯಲ್ವಾ. ನೋಡಿ, ಯಾವಾಗ್ಲೂ ಏಕ ಬೀಜಾಕ್ಷರ ಓಂ ಅನ್ನೋ ಅಕ್ಷರನ ಇಷ್ಟು ಲಕ್ಷ ಸರಿ ಮಾಡ್ಬೇಕು. ಹಾಗೆ ಗುರುಜಿ ಕಳಿಸ್ತಾ ಇದೆ. ಹಲೋ ಹಲೋ ನಮಸ್ಕಾರ, ನಿಮ್ಮ ಹೆಸರು? ಎಲ್ಲಿಂದ ಕಾಲ್ ಮಾಡಿದ್ದೀರಾ? ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ ಮಾ. ನಿಮ್ಮ ಹೆಸರು ಮತ್ತೊಮ್ಮೆ ಹೇಳಿ. ಕಾಂತ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ ಕಾಂತ, ಹೇಳಿಮ್ಮ ನಿಮ್ ಸಮಸ್ಯೆ. ಹಾ ಸರಿಮ್ಮ, ಎಷ್ಟು ವರ್ಷದಿಂದ ಕುಡಿತಾ ಇದ್ದಾರೆ? ಸರಿಮ್ಮ, ಏನ್ ಮಾಡ್ತೀರಾ ಗೊತ್ತಾ? ಏನ್ ಮಾಡ್ಬೇಕು ಗೊತ್ತಾ? ಅವರು ಕುಡಿಯೋ ಅಂತದನ್ನ, ಅವ್ರು ಯಾವ ಬ್ರ್ಯಾಂಡ್ ಕುಡಿತಾರೆ ಅದನ್ನ ತಗೊಂಬನ್ನಿ, ಮನೆಗೆ ತಗೊಂಡ್ ಬಂದು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಅರಿರಿ. ಕಾಂತ ಅವರೇ, ಕೇಳಿಸ್ತಿದ್ಯಾ? ಸ್ವಲ್ಪ ಜೋರಾಗಿ ಮಾತಾಡಿ ಮಾ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಅರಿರಿ. ಅದರಿಂದ 1-2 ಡ್ರಾಪ್ ರಸನ ತಗೊಳ್ಳಿ. ತಗೊಂಡು ಅವ್ರು ಕುಡಿಯೋಂತ ಡ್ರಿಂಕ್ಸ್ ಅಲ್ಲಿ ಮಿಕ್ಸ್ ಮಾಡಿ ಅವ್ರಿಗೆ ಕೊಡ್ತಾ ಬನ್ನಿ. ಅವ್ರಿಗೆ ಅದ್ರ ಮೇಲೆ ಇಷ್ಟ ಕಡಿಮೆ ಆಗ್ಬಿಡುತ್ತಮ್ಮ. ಆಯ್ತು, ಒಳ್ಳೇದಾಗಿ. ಧನ್ಯವಾದ ಕಾಂತ ಅವರೇ. ಹಾಗೆ ಗುರುಜಿ, ಕೆಲವೊಬ್ರು ಹೇಳೋದು ಒಂದೇ ವಿಷಯ, ದಿನ ಬೆಳಗ್ಗೆ ಓಂಕಾರವನ್ನ ಕೆಲವೊಂದು ಸಲ ಹೇಳಿದ್ರೆ, ಒಂದು 11 ಸಲ, ಒಂದು 21 ಸಲಾನು ಹೇಳಿದ್ರೆ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಇದ್ರ ಹಿಂದೆ ಇರುವಂತಹ ಒಂದು ಪ್ರಾಮುಖ್ಯತೆ ಏನು ಗುರುಜಿ? ಖಂಡಿತ 1 ಸರಿ, 10 ಸರಿ, 11 ಸರಿ, 108 ಸರಿ ಹೇಳಿದ್ರೆ ಖಂಡಿತ ಇದರ ಒಂದು ಮನಸ್ಸಿಗೆ ತೃಪ್ತಿ ಆಗ್ಬೋದು, ಕೂತ್ಕೊಂಡಿದೀವಿ ಒಂದ್ ಕಡೆ ಅಂತ. ಆದ್ರೆ ಇದರ ನಿಜವಾದ ಫಲಿತಾಂಶ ಸಿಕ್ಕೋದಿಲ್ಲ. ಇದರ ನಿಜವಾದ ಫಲಿತಾಂಶ ಕನಿಷ್ಠ ಪಕ್ಷ ತುಂಬಾ ಕಡಿಮೆ, ಲೋಯೆಸ್ಟ್ ಅಂದ್ರೆ ಲೋಯೆಸ್ಟ್ ಅಂದ್ರೂ 1008 ಸರಿ ಏಕಬೀಜಾಕ್ಷರನ ಜಪ ಮಾಡುವಂತದ್ದು ತುಂಬಾ ತುಂಬಾ ಅತ್ಯುತ್ತಮ ಅನ್ನೋದು ನಾನು ಚೆನ್ನಾಗಿ ಜನ ಅರ್ಥ ಮಾಡ್ಕೊಂಡು. ಧನ್ಯವಾದ ಗುರುಜಿ. ಹಾಗೆ ಮತ್ತೊಂದು ಕರೆಸಿದ್ದ ಇದೆ. ಹಲೋ ನಮಸ್ಕಾರ, ನಿಮ್ಮ ಹೆಸರು? ಮಂಜುನಾಥ್, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ಮಂಜುನಾಥ್, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಮಂಜುನಾಥ್ ಅವರೇ, ಹೇಳಿ. ಸರಿ, ಈಗ 3 ವರ್ಷದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆಯಾ ನಿಮ್ಗೆ? ಅದಕ್ಕೆ ಮುಂಚೆ ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ರ? 3 ವರ್ಷದ ಮುಂಚೆ ಖಾಲಿಯಾಗಿದ್ರ ಅಂತ ಕೇಳ್ತಾ ಇದ್ದೀನಿ. ಖಾಲಿಯಾಗಿ ಫ್ರೀ ಆಗಿದ್ರಾ? ಹೌದು. 3 ವರ್ಷದಿಂದ ಈಚೆಗೆ ಸ್ವಲ್ಪ ಹಣಕಾಸು ಎಲ್ಲ ಒಂದು ವಿಚಾರಗಳು ಪಿಕಪ್ ಆಗ್ತಾ ಇದಾವೆ ಅಂತ. ಇದೇ ರೀತಿ ಇನ್ನು 7 ವರ್ಷ ಇರುತ್ತೆ ಮಂಜುನಾಥ್ ಅವ್ರೆ. ಆ 7 ವರ್ಷದ ನಂತರ ಸ್ವಲ್ಪ ಕಡಿಮೆ ಆಗತ್ತೆ. ಚಿಂತೆ ಮಾಡಬೇಡಿ, ನಿಮ್ ಫ್ಯೂಚರ್ ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸಿನಂತೆ ನೀವು ಸ್ಟ್ರೈಟ್ ಆಗಿ ನೋಡಿತೀರಾ, ಅದೇ ರೀತಿ ಫಾಲೋ ಮಾಡಿ ಲೈಫ್ ಅಲ್ಲಿ. ಅರ್ಥ ಆಯ್ತಾ? ಮರಕ್ಕೆ ಸಂಬಂಧಪಟ್ಟಿರೋ ಯಾವುದೇ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತೀರಾ ನೀವು. ಮರಕ್ಕೆ ಸಂಬಂಧಪಟ್ಟಿರೋದು ಇವಾಗ ಏನ್ ಮಾಡ್ತಾ ಇದ್ದೀರಾ ನೀವು? ಓಕೆ 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 ಓಕೆ. ನೀವು ಜೊತೆಯಲ್ಲಿ ಯಾವ್ದಾರ ಒಂದು ಈ ಕಾರ್ಪೆಂಟರ್ ಕೆಲ್ಸಕ್ಕೆ ಸಂಬಂಧಪಟ್ಟಿರುವಂತದ್ದು ಯಾವ್ದಾರ ಬಿಸ್ನೆಸ್ ಕೂಡ ಮಾಡ್ಬೋದು, ಖಂಡಿತ ಸಕ್ಸಸ್ ಆಗ್ತೀರಾ. ವೆಹಿಕಲ್ ನೀವು ಸ್ವಂತ ಮಾಡಿದ್ರೆ ತೊಂದರೆ ಆಗತ್ತೆ. ಸ್ವಂತ ನೀವು ಮಾಡಬಾರ್ದು, ಬೇರೆಯವ್ರ ವೆಹಿಕಲ್ ನೀವು ಓಡಿಸ್ಬೋದು ಬೇಕಾದ್ರೆ. ಒಳ್ಳೇದಾಗ್ಲಿ ನಿಮ್ಗೆ ಮಂಜುನಾಥ್ ಅವ್ರೆ. ಧನ್ಯವಾದ ಮಂಜುನಾಥ್ ಅವರೇ. ಹಾಗೆ ಗುರುಜಿ, ಓಂಕಾರದ ಬಗ್ಗೆ ನಮ್ಗೆಲ್ಲ ಸ್ವಲ್ಪ ಹೇಳ್ಕೊಟ್ರಿ. ಹಾಗೇನೆ ಯಾವ ತರ ಮಾಡಿದ್ರೆ ಅದು ಒಳ್ಳೇದು ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ. ಖಂಡಿತಮ್ಮ. ಈ ಒಂದು ಬೀಜಾಕ್ಷರಗಳು ಯಾವುದೇ ಆಗ್ಲಿ ಸಾಧ್ಯವಾದಷ್ಟು ಶಬ್ದ ಆಚೆ ಬರ್ದಂಗ್ ಮಾಡ್ಬೇಕು.
ಒಂದು. ಎರಡನೇದು ಇನ್ನೂ ಉತ್ತಮ ಅಂದ್ರೆ ತುಟಿನ ಕೂಡ ಅಲುಗಾಡಿಸ್ದಂಗೆ ಈ ಒಂದು ಬೀಜಾಕ್ಷರ ಉಚ್ಚಾರಣೆ ಮಾಡಬೇಕು. ಇನ್ನೂ ಅತ್ಯುತ್ತಮ ಅಂದ್ರೆ ನಾಲ್ಗೆನ ಕೂಡ ಅಲುಗಾಡಿಸ್ತೀರಾ. ನಾಲ್ಗೆನ ಸಪೋಸ್ ಇದು ನಾಲ್ಗೆ ಅಂದ್ರೆ ಈ ನಾಲ್ಗೆನ ಹಿಂದಕ್ಕೆ ಫೋಲ್ಡ್ ಮಾಡಿ ಬೀಜಾಕ್ಷರ ಜಪ ಮಾಡೋದು. ಸಾಕ್ಷಾತ್ ನಮ್ಮ ಆತ್ಮನೇ ಜಪ ಮಾಡುತ್ತೆ, ಶರೀರ ಜಪ ಮಾಡೋದಿಲ್ಲ. ಅಂದ್ರೆ ಕಣ್ಮುಚ್ಕೊಂಡು ಒಳಗಡೆನೆ ಜಪ ಮಾಡ್ತಾ ಇದ್ರೆ ಸಾಕ್ಷಾತ್ ನಮ್ಮ ಆತ್ಮನೇ ಜಪ ಮಾಡ್ತಾ ಇರುತ್ತೆ. ಆತ್ಮ ಪೂಜೆ ಮಾಡುತ್ತೆ. ಆತ್ಮ ಪೂಜೆ ಮಾಡ್ತು ಅಂದ್ರೆ ಅದು ಬೇಗ ಭಗವಂತನ ಪರಮಾತ್ಮನ ಸೇರುತ್ತೆ. ಶರೀರ ಮಾಡಿದ್ರೆ ಅದು ಯಾಂತ್ರಿಕವಾಗತ್ತೆ. ಹಾಗೆ ಗುರುಜಿ ಮತ್ತೊಂದು ಸರಿ. ಕರೆ ಸಿಗ್ತಾ ಇದೆ. ಸರಿ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಹೆಸರು ವಿಜಯಕಾಂತ್ ಅವರೇ. ವಿಜಯ್ ಕಾಂತ್. ವಿಜಯಕಾಂತ್, ಎಲ್ಲಿಂದ ಕಾಲ್ ಮಾಡಿದ್ದೀರಾ ವಿಜಯಕಾಂತ್? ಬೆಂಗಳೂರಿಂದ ಮೇಡಮ್. ಹಾಗೆ ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ವಿಜಯಕಾಂತ್ ಅವರೇ, ನಮಸ್ಕಾರ ಗುರುಜಿ. ಹೇಳಿ ನಿಮ್ ಸಮಸ್ಯೆ. ನಮ್ದು ಅದೇ ಸ್ವಲ್ಪ ಬಿಸ್ನೆಸ್ ಮಾಡೋದು ಗುರುಜಿ. ಒಂದ್ 2.5 ವರ್ಷದಿಂದ ಸ್ವಲ್ಪ ಬಿಸ್ನೆಸ್ ಡಲ್ ನಡೀತಾ ಇದೆಯಾ? ಹೌದು ಗುರುಜಿ. ಈ ಒಂದು 2.5 ವರ್ಷದ ಮುಂಚೆ ಚೆನ್ನಾಗಿ ನಡೀತಾ ಇತ್ತಾ? ಸ್ವಲ್ಪ ಇತ್ತು ಗುರುಜಿ, ಆ ಥರದ್ದೇನಿಲ್ಲ. ಅಂದ್ರೆ 2.5 ವರ್ಷಕ್ಕೆ ಮುಂಚೆ ಒಂದ್ 15 ದಿನ ನಡೆಯೋದು, 15 ದಿನ ಕಡಿಮೆ ಆಗೋದು. ಈ 2.5 ವರ್ಷದ ಹಿಂದೆ ಈಚೆಗೆ 1 ತಿಂಗಳು ನಡೆಯುತ್ತೆ, 15 ದಿನ, 1 ತಿಂಗಳು ನಡೆಯೋದು, 1 ತಿಂಗಳು ಕಡಿಮೆ ಆಗೋದು, 15 ದಿನ ನಡೆಯೋದು, ಈ ರೀತಿ ನಡೀತಾ ಇದೆ. ಹೌದು. ಅಂದ್ರೆ ತುಂಬಾ ಡಲ್ ಇದೆ. ಈ ನಡೆದಿರೋ ಟೈಮಲ್ಲಿ, ಖಾಲಿ ಇರೋ ಟೈಮಲ್ಲಿ ಖರ್ಚು ಮಾಡ್ಬಿಡ್ತೀರಾ. ಹೌದು ಗುರುಜಿ. ಈ ತರ ಆಗ್ತಾ ಇದೆ, ಏನು ಎತ್ತಿಡಕ್ ಆಗ್ತಾ ಇಲ್ಲ ಅಂತ ಒಂದು ಕೊರತೆ ಇದೆ ನಿಮ್ಗೆ. ಹೌದು. ನೀವಿರುವಂತ ಮನೆ ಸ್ವಂತ ಮನೆನಾ? ಅದು ಅಂತ ಗುರುಜಿ. ಈ ಮನೆ ಸುಮಾರು ಒಂದು 25 ವರ್ಷ ಆಗಿದೆ ಕಟ್ಟಿ. ಆಯ್ತು. 25 ವರ್ಷ ಆಗಿದೆ ಗುರುಜಿ. ಸರಿ. ಈ ಮನೆಗೆ ಪೂರ್ವ ದಿಕ್ಕಿಗೆ ರಸ್ತೆ ಇದ್ದು ಉತ್ತರ ದಿಕ್ಕಿಗೆ ಬಾಗ್ಲಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನಮ್ದು ಈಸ್ಟ್ ಬಾಬು ಗುರುಜಿ. ಈಸ್ಟ್ ಬಾಗ್ಲಿದೆ. ರಸ್ತೆ ಯಾವ ಕಡೆಗಿದೆ? ರಸ್ತೆ ರೋಡ್ ಈಸ್ಟ್ ರೋಡ್. ಈಸ್ಟ್ ರೋಡ್ ಇದೆ. ವೆರಿ ಗುಡ್, ವೆರಿ ಗುಡ್. ಹಾ. ನೋಡಿ, ಇಲ್ಲಿ ಒಂದು ಈ ರೋಡ್ ಹೈಟ್ ಆಗಿ ಮನೆ ಏನಾದ್ರು ಡೌನ್ ಆಗಿದ್ಯಾ ಈ ನಡುವೆ ಅಂತ ಕೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇದೆ ಗುರುಜಿ. ಸ್ವಲ್ಪ ಮನೆನ ಹೈಟ್ ಮಾಡ್ಕೊಬೇಕು, ರೋಡ್ ನ ಮನೆ ನೋಡ್ಬೇಕು. ಈಗ ಏನಾಗ್ತಾ ಇದೆ, ರೋಡ್ ಮನೆನ ನೋಡ್ತಾ ಇದೆ. ಅರ್ಥ ಆಯ್ತಾ? ಸ್ವಲ್ಪ ಅದನ್ನ ಬದಲಾಯಿಸ್ಕೊಳ್ಳಿ, ಆ ಒಂದು ರಿನೋವೇಷನ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಮ ಫ್ಲೋರಿಂಗ್, ಮನೆ ಫ್ಲೋರಿಂಗ್ ಹೈಟ್ ಮಾಡ್ಕೊಳ್ಳಿ. ಸರಿ. ಸಕ್ಸಸ್ ಆಗ್ಬಿಡ್ತೀರಾ, ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ಬಿಡ್ತೀರಾ. ಸರಿ ಗುರುಜಿ. ಅದ್ರ ಜೊತೆಯಲ್ಲಿ ಹುಷಾರಾಗಲ್ಲ ಗುರುಜಿ. ಹೌದೌದು, ಇದು ಕೂಡ ಸಂಬಂಧಪಡುತ್ತೆ. ಆಮೇಲೆ ನೈಋತ್ಯ ಮೂಲೆಯಲ್ಲಿ ಸ್ವಲ್ಪ ದೊಡ್ಡದಾಗಿ ಕಿಟಕಿ ಅಥವಾ ಬಾತ್ರೂಮ್ ಏನೋ ಕಾಣಿಸ್ತಾ ಅಂತ ನಿಮ್ಮ ಮನೆಯಲ್ಲಿ, ಹಾ. ಅದು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕು. ಸ್ವಲ್ಪ ಡೀಪ್ ಆಗಿ ಅನಲೈಸ್ ಮಾಡಿ, ನಿಮ್ಮ ಮನೆ ಬಗ್ಗೆ ಅನಲೈಸ್ ಮಾಡಿ, ಖಂಡಿತ ನೀವು ಸೂಪರ್ ಸಕ್ಸಸ್ ಆಗ್ತೀರಾ. ಸರಿ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ಸ್. ಧನ್ಯವಾದ ವಿಜಯಕಾಂತ್ ಅವರೇ. ಹಾಗೆ ಗುರುಜಿ, ನೀವು ಹೇಳ್ತಾ ಇದ್ರಿ ಮನಸ್ಸಿನಲ್ಲಿ ಆ ಒಂದು ಓಂಕಾರನ ಹೇಳ್ಕೊಳ್ಳೋದ್ರಿಂದ ಪರಮಾತ್ಮನಲ್ಲಿಗೆ ಹೋಗೋದಕ್ಕೆ ಒಂದು ಈಸಿ ಆದಂತಹ ದಾರಿ ಆಗುತ್ತೆ. ನಿಜಮ್ಮ. ಸೊ ಇದ್ರ ಬಗ್ಗೆ ಒಂದು ಹೆಚ್ಚಿನ ವಿವರಣೆಯನ್ನ ಕೊಡಿ. ಖಂಡಿತಮ್ಮ, ನೀವು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ತುಂಬಾ ಉಪಯುಕ್ತವಾದ ಪ್ರಶ್ನೆ ಇದು. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ನಾವು ಕೂತ್ಕೊಂಡು ಮನಸ್ಸಲ್ಲೇ ಒಂದು ಯೋಚನೆ ಮಾಡ್ತಾ ಇರ್ತೀವಿ, ಕೆಲಸ ಬೇರೆ ಮಾಡ್ತಾ ಇರ್ತೀವಿ, ಬೇರೆ ಕೆಲಸ ಮಾಡ್ತಾ ಇರ್ತೀವಿ, ಯೋಚನೆ ಬೇರೆ ಮಾಡ್ತಾ ಇರ್ತೀವಿ. ನಮ್ಮ ಬುದ್ಧಿ ಎಲ್ಲೋ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಖಂಡಿತ ಇದನ್ನೆಲ್ಲದನ್ನು ಗಮನ ಮಾಡ್ಕೊಬಾರ್ದು. ತುಂಬಾ ಜನ ಹೇಳ್ತಾರೆ ಏಕಾಗ್ರತೆ ಇರ್ಲಿ, ಅಲ್ಲೇ ನೋಡ್ತಾ ಇರಿ, ಇಲ್ಲೇ ನೋಡ್ತಾ ಇರಿ, ಅದೇ ಮಾಡ್ತಾ ಇರಿ. ಖಂಡಿತ ಅದು ತಪ್ಪು. ಇನ್ನೂ ವಿವರವಾಗಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಗುರುಜಿ ಕರೆ ಸಿಗ್ತಾ ಇದೆ. ಸರಿ. ಹಲೋ, ಹಲೋ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ವಿದು. ಮಿಥುನ್. ವಿದು. ವಿದು. ADH. ಓಕೆ, ಎಲ್ಲಿಂದ ಕಾಲ್ ಮಾಡಿದ್ದೀರಾ ವಿದು? ಮೈಸೂರು ಬರೋಬ್ಬರ. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ವಿದು ಅವ್ರೆ. ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ, ನಮ್ಮ ಲೈಫ್ ಬಗ್ಗೆ ಏನಾಯ್ತು? ನಿಮ್ ಲೈಫ್ ಬಗ್ಗೆ ಏನ್ ಹೇಳ್ತೀರಾ? ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಈಗಾಗ್ಲೇ? Still business ಮಾಡ್ತಾ. ಇಂಪ್ರೂವ್ಮೆಂಟ್ ಇಲ್ಲ. ಓಕೆ. ಸ್ಟಿಲ್ ಬಿಸ್ನೆಸ್ ನೀವು ನಾರ್ತ್ ಫೇಸಿಂಗ್ ಶಾಪ್ ಏನಾದ್ರು ಇಟ್ಟಿದ್ದೀರಾ? ನಾರ್ತ್ ಫೇಸಿಂಗ್ ಇದೆಯಾ? ಅಥವಾ ನೀವು ಇರುವಂತ ಮನೆಯಲ್ಲಿ ಮನೆ ನಾರ್ತ್ ಫೇಸಿಂಗ್ ಇದೆಯಾ? ಅದನ್ನೇ ನಾನು ಕೇಳ್ತಾ ಇರೋದು. ನಂದಿ ಬಾಗಿಲು ಅಂದ್ರೆ ನಾರ್ತ್ ಫೇಸಿಂಗ್. ನಂದಿ ಬಾಗಿಲು ಅಂದ್ರೆ
ಸೂರ್ಯನ್, ಓಕೆ ಓಕೆ ಸರಿ. ಈ ಸೂರ್ಯನ ಬಾಗ್ಲಲ್ಲಿ ಇದ್ಕೊಂಡು ಅಂದ್ರೆ ನಿಮ್ಮ ಶಾಪ್ ಇದೆಯಾ ಅಥವಾ ಮನೆನಾ ಇದು? ಮನೆ. ಶಾಪ್ ಏನಾದ್ರು ಇದೆಯಾ ನಿಮ್ದು? ಏನಿಟ್ಟಿಲ್ಲ. ಈ ಸ್ಟೀಲ್ ಬಿಸ್ನೆಸ್ ಅಂದ್ರೆ ಯಾವ ರೀತಿ ಮಾಡ್ತಾ ಇದ್ದೀರಾ? ಬರೀ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ತರಿಸಿ ಸೇಲ್ ಮಾಡೋದು ಈ ತರ ಮಾಡ್ತಾ ಇದ್ದೀರಾ? ಮನೆಗೆ ಓ ಸ್ಟೇನ್ಲೆಸ್ ಸ್ಟೀಲ್. ಓಕೆ 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 ಮನೆಗೆ ಸ್ಟೇನ್ಲೆಸ್ ಸ್ಟೀಲ್ ಸಪ್ಲೈ ಮಾಡ್ತೀರಾ? ಓಕೆ, ರೆಡಿ ಮಾಡಿ ಕೊಡ್ತೀರಾ? ಸರಿ ಸರಿ ಸರಿ. ಫ್ಯೂಚರ್ ಹೆಂಗಿರುತ್ತೆ, ಇವಾಗ ಬಿಸ್ನೆಸ್ ಹೆಂಗಿದೆ ಅಂತ ನೀವು ಕೇಳ್ತಾ ಇದ್ದೀರಾ? ಇವಾಗ ಬಿಸ್ನೆಸ್ ಒಂದು ಮನೇಲಿ ಏನು ಪ್ರಾಬ್ಲಮ್ ಇಲ್ಲ, ಮನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ವಿಧವರೇ ಕೇಳಿಸ್ತಾ ಇದೆಯಾ? ಹಲೋ, ಕರೆ ಕಟ್ಟಾಗಿದೆ ಗುರುಜಿ. ಹಾಗೆ ಗುರುಜಿ ನೀವು ಏಕಾಗ್ರತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಅದಮ್ಮ ಈ ಏಕಾಗ್ರತೆಯಲ್ಲಿ ಏನಾಗತ್ತಪ್ಪ ಅಂದ್ರೆ, ಸಪೋಸ್ ನಾವೊಂದು ಮನೆಯಲ್ಲಿ ಇರ್ತೀವಿ, ಮನೆಯಲ್ಲಿ ಟಿವಿ ನೋಡ್ತಾ ಇರ್ತೀವಿ, ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇದೀವಿ. ಮನೆ ಆಚೆ ರಸ್ತೆಯಲ್ಲಿ ಲಾರಿ ಹೋಗ್ತಾ ಇದೆ, ಕಾರ್ ಹೋಗ್ತಾ ಇದೆ, ಒಬ್ಬ ಟೂ ವೀಲರ್ ಹಾರ್ನ್ ಮಾಡ್ತಾ ಇದ್ದಾರೆ, ಅಥವಾ ಯಾರೋ ಜೋರಾಗಿ ಮಾತಾಡ್ಕೊಂತ ಇದ್ದಾರೆ. ನಾವು ಟಿವಿಯಲ್ಲಿರೋದನ್ನ ಗಮನಿಸ್ತೀವ, ಆಚೆ ರಸ್ತೆಯಲ್ಲಿ ಹೋಗ್ತಾ ಇರೋ ಲಾರಿನ ಕಾರ್ನ ಗಮನಿಸ್ತೀವ? ಖಂಡಿತ ಟಿವಿನ ಗಮನಿಸ್ತೀವಿ. ಅದೇ ರೀತಿ ಈ ಯೋಚನೆಗಳು ಎಷ್ಟೇ ಬರ್ಲಿ ಅದನ್ನೆಲ್ಲ ಒಂದ್ ಪಕ್ಕಕ್ಕೆ ಇಟ್ಕೊಡಿ. ಆ ಯೋಚನೆಗಳು ಅದ್ರ ಪಾಡಗದು, ಈ ಮನ್ಸು ಚಂಚಲ ಮನ್ಸು ಅದ್ರ ಪಾಡದು ಯೋಚನೆ ಮಾಡ್ಕೊಂತ ಹೋಗಿ. ಹಾಗೆ ಗುರುಜಿ ಮತ್ತೊಂದು ಕರೆ ಸಿಗ್ತಾ ಇದೆ. ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಿಮ್ಮ ಹೆಸರು? ಹನುಮಂತಯ್ಯ ಅವರೇ, ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಓಕೆ, ಮಾಡಿದ್ರಾ? ಗುರುಜಿ ಇದ್ದರೆ ಮಾತಾಡಿ. ನಮಸ್ಕಾರ ಹನುಮಂತಯ್ಯ ಅವರೇ, ಹೇಳಿ ನಿಮ್ ಸಮಸ್ಯೆ. ಓಕೆ, ಇವಾಗ ಒಂದು 3 ತಿಂಗಳ ಹಿಂದೆ ಏನಾದ್ರು ಒಂದ್ ಸಣ್ಣ ಆಕ್ಸಿಡೆಂಟ್ ಆಗಿತ್ತಾ? 3 ತಿಂಗಳ ಹಿಂದೆ ಸಣ್ಣ ಆಕ್ಸಿಡೆಂಟ್ ಏನಾದ್ರು ಆಗಿತ್ತಾ? ಓಕೆ 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 ಎಡಗಾಲ್ಗೆ ಏನಾದ್ರು ಪೆಟ್ಟು ಬಿದ್ದಿದ್ಯಾ? ಎಡಗಾಲ್ಗೆ? ಬಲಗಾಲ್ಗೆ. ಮೊಣಕಾಲಿಂದ ಮೇಲಕ್ಕ ಕೆಳಗಡೆಗ? ಓಕೆ ಓಕೆ ಸರಿ. ನೋಡಿ ಏನಾಗ್ತಾ ಇದೆಯಪ್ಪ ಇಲ್ಲಿ ಅಂದ್ರೆ, ಒಂದು 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 ದುಷ್ಟಗ್ರಹ ನಿಮ್ ಮೇಲೆ ಆವರಿಸ್ಕೊಂಡಿದೆ. ಒಂದು ದುಷ್ಟಗ್ರಹಕ್ಕೆ ತುತ್ತಾಗಿದ್ದೀರಾ ನೀವು. ಯಾರಾದ್ರೂ ನಿಮ್ಗೆ ಮಾಟ ಮಂತ್ರ ಮಾಡಿದ್ದಾರೆ, ಅದ್ ಮಾಡಿದ್ದಾರೆ, ಇದನ್ನ ಮಾಡಿದ್ದಾರೆ ಅಂದ್ರೆ ಖಂಡಿತ ನಂಬಕ್ ಹೋಗ್ಬೇಡಿ. ಇದು ಒಂದು ದುಷ್ಟಗ್ರಹ ನಿಮ್ ಮೇಲೆ ಆವರಿಸ್ಕೊಂಡಿರೋದು. ನೀವು ಹೋಗುವಂತ ದಾರಿಯಲ್ಲಿ ಇದು ಆಗಿರುವಂತ ಒಂದು ವಿಚಾರ. ನಿಮ್ಮ ಮನೆಯಿಂದ ಎಲ್ಲಾದ್ರೂ ಹೋಗೋ ಕಡೆ ಸೆಂಟ್ರಲ್ ಎಲ್ಲಾದ್ರೂ ಸ್ಮಶಾನ ಏನಾದ್ರೂ ಸಿಗುತ್ತಾ ನಿಮ್ಗೆ? ಹೌದು, ಆ ಒಂದು ಜಾಗದಲ್ಲಿ ಇದು ಆವರಿಸ್ಕೊಂಡಿರುವಂತದ್ದು. ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಖಂಡಿತ ಸರಿ ಹೋಗುತ್ತೆ. ಭಯ ಬೀಳುವಂತ ವಿಚಾರ ಏನು ಇಲ್ಲ. ಆದ್ರೆ ಅದನ್ನ ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಮಾಡ್ಕೊಬೇಕು, ಇಲ್ಲ ಅಂದ್ರೆ ತೊಂದರೆ ಜಾಸ್ತಿ ಇದೆ ಮುಂದೆ ಫ್ಯೂಚರ್ ಅಲ್ಲಿ. ಹೌದು, ಅದನ್ನ ತುಂಬಾ ಕ್ಲಿಯರ್ ಮಾಡಿಸ್ಕೊಬೇಕು. ಒಳ್ಳೇದಾಗ್ಲಿ ನಿಮ್ಗೆ. ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಭಗವಂತನೇ ಆಟೋಮೆಟಿಕ್ ಆಗಿ ದಾರಿ ತೋರಿಸ್ತಾರೆ. ಈ ಒಂದು ದುಷ್ಟಗ್ರಹ ನಿಮ್ ಮೇಲೆ ಆವರಿಸ್ಕೊಂಡಿದೆ, ಅದನ್ನ ಕ್ಲಿಯರ್ ಮಾಡಿಸ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗೋದ್ರಿಂದ ಖಂಡಿತ ಇದು ಕ್ಲಿಯರ್ ಆಗುವಂತ ಚಾನ್ಸ್ ಕಡಿಮೆ ಇದೆ. ಯಾಕಂದ್ರೆ ಈಗಾಗ್ಲೇ ಹೋಗಿ ಬಂದಿದ್ದೀರಾ ತುಂಬಾ ದೇವಸ್ಥಾನಕ್ಕೆ, ಅದರಿಂದ ಚಾನ್ಸ್ ಇಲ್ಲ. ಇದನ್ನ ಮಾತಾಡ್ಸುವಂತ ಒಂದು ದೊಡ್ಡ ಒಂದು ಸರಿಯಾದ ಒಂದು ಜಾಗಕ್ಕೆ ಹೋಗಿ ಒಂದು ಗುರುಗಳ ಹತ್ರ ಹೋಗಿ ರೆಡಿ ಮಾಡಿಸ್ಕೊಬೇಕು. ಸರಿಯಾದ ಗುರುಗಳ ಹತ್ರ ಹೋಗಿ ನೀವು ಹೇಳಕ್ ಮುಂಚೆನೆ ಅವ್ರು ಇದನ್ನ ಕಂಡಿಡಿಯೋ ಅಂತ ಒಂದು ಗುರುಜಿ ಹತ್ರ ಹೋಗಿ ಕ್ಲಿಯರ್ ಮಾಡಿಸ್ಕೊಳ್ಳಿ.
ಮಾಮೂಲಿ ನಮ್ಮಂತವ್ರು ಹೌದೌದೌದು. ಒಳ್ಳೇದಾಗ್ಲಿ ನಿಮ್ಗೆ. ಹೌದು. ಹನುಮಂತಯ್ಯ ಅವರೇ, ಗುರೂಜಿ ಅವರ ಅಪಾಯಿಂಟ್ಮೆಂಟ್ ನಂಬರ್ನ ನಾನು ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಅವ್ರಿಗೆ ನೇರವಾಗಿ ಕರೆ ಮಾಡಿ ಸಂಪರ್ಕಿಸಿ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ನಿಖರವಾಗಿ ಪರಿಹಾರವನ್ನ ಕೊಡ್ತಾರೆ. ನಾನು ಹೇಳ್ತೀನಿ 95-900-090-09. ಈ ನಂಬರ್ಗೆ ಕರೆ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ನ ತಗೊಂಡು ನೀವು ಅವ್ರನ್ನ ನೇರವಾಗಿ ಸಂಪರ್ಕಿಸಿ. ಧನ್ಯವಾದ. ಹಾಗೆ ಗುರೂಜಿ, ನೀವು ಏಕಾಗ್ರತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದನ್ನ ನಾವು ಎಷ್ಟು ಸ್ಪಷ್ಟವಾಗಿ ಮಾತಾಡ್ಕೊಂಡು ಹೋಗ್ತೀವೋ ಅಷ್ಟು ಸ್ಪಷ್ಟವಾಗಿ ಜನ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾ ಹೋದ್ರೆ ಖಂಡಿತ ಒಳ್ಳೆ ಸಕ್ಸಸ್ ಆಗತ್ತೆ. ನಾನು ಹೇಳಿದೆ ಆಗ್ಲೇ, ಟಿವಿಯಲ್ಲಿ ಬರ್ತಾ ಇರೋದನ್ನ ನಾವು ಗಮನಿಸ್ತೀವಿ, ಟಿವಿಯಲ್ಲಿ ಇರೋದನ್ನ ನಾವು ಕೇಳಿಸ್ಕೊತೀವಿ, ಮಾತಾಡ್ತೀವಿ. ಆದ್ರೆ ರೋಡಲ್ಲಿ ಹೋಗ್ತಾ ಇರೋದು ಅಥವಾ ಅಲ್ಲೆಲ್ಲೋ ಯಾರೋ ನಡ್ಕೊಂಡು ಹೋಗ್ತಾ ಇರೋದ್ರ ಬಗ್ಗೆ ಗಮನಿಸೋದಿಲ್ಲ. ಅದೇ ರೀತಿ ನೀವು ಮಾಡ್ತಾ ಇರುವಂತ ಕೆಲಸದ ಬಗ್ಗೆ ಅಥವಾ ನಿಮ್ಮ ಒಂದು ಬೀಜಾಕ್ಷರದ ಮೇಲೆ ನೀವು ಗಮನ ಇಡಿ. ಆ ಬೇರೆ ಯೋಚನೆಗಳು ಬರೋದು ಅದನ್ನ ಬೇರೆ ಕಡೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಧನ್ಯವಾದ ಗುರೂಜಿ. ಹಾಗೆ ಕರೆ ಸಿದ್ಧ ಇದೆ. ಸರಿ. ಹಲೋ, ಹಲೋ, ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ಆಶಾ, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ಆಶಾ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ. ಹೇಳಿಮ್ಮ ಆಶಾ ಅವರೇ. ನಮಸ್ತೆ ಮಾ, ಹೇಳಿಮ್ಮ. ಕೇಳಿಮ್ಮ. ತುಂಬಾ ಪ್ರಾಬ್ಲಮ್ ಆಗಿದ್ದಾರೆ. ಸರಿಮ್ಮ. ಅವ್ರ ಬಗ್ಗೆ ಹೇಗೆ ಮುಂದೆ ಹೇಗಿರ್ತಾರೆ ಅನ್ನೋದ್ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿಮ್ಮ, ಅವ್ರ ಹೆಸರು ಏನಾದ್ರು ಹೇಳ್ತೀರಾ? ಶ್ರೀನಿವಾಸ್ ಅಂತ. ಮುಂದೆ ಅವರು ಇನ್ನು 3 ವರ್ಷ ಇದೇ ರೀತಿ ಕಷ್ಟ ಇದೆಯಮ್ಮ ಅವ್ರಿಗೆ. 3 ವರ್ಷ. ಪ್ರಾಪರ್ಟಿ ಏನಾದ್ರು ಕೋರ್ಟ್ ಅಲ್ಲಿ ಇದೆಯಾ ಇವ್ರದ್ದು? ಸರಿಮ್ಮ, ಪೂರ್ತಿಯಾಗಿ ತಿಳ್ಕೊಂಡು ನನ್ ಕರೆ ಮಾಡಿಮ್ಮ. ಒಳ್ಳೇದಾಗಲಿ. ಹೇಳಿ ಆಶಾ ಅವರೇ. ಇದು ಅವ್ರಿಗೆ ಮದ್ವೆ ಆಗ್ಬೇಕಂತ ಅನ್ಕೊಂಡಿದ್ದಾರೆ. ಬಟ್ ಇವಾಗ ಅವ್ರ ಅಪ್ಪ ಅಮ್ಮ ಒಪ್ಪುದಿಲ್ಲ. ಅಂದ್ರೆ ಲವ್ ಮ್ಯಾರೇಜ್. ಸರಿಮ್ಮ. ಹಾಗಾಗಿ ಆಗ್ತಾನ ಆಗಲ್ವಾ ಅಂತ ಹೇಳ್ತೀರಾ? ಬೇಡಮ್ಮ, ಆಗ್ಬೇಡಿ ನೀವು. ಯಾಕಂದ್ರೆ ಕೊನೆಗೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ಲೇಬೇಕು ಒಂದಿನ ನೀವು. ಯಾಕೆ ಬಲವಂತವಾದ ವಿಚಾರ? ಬಲವಂತ ಮಾಡಿ ಏನು ಮಾಡ್ಬೇಡಿಮ್ಮ ಪ್ರಪಂಚದಲ್ಲಿ. ಖಂಡಿತ ಅದು ಒಳ್ಳೇದಾಗೋದಿಲ್ಲ. ಒಳ್ಳೇದಾಗ್ಲಿಮ್ಮ ನಿಮ್ಗೆ. ಧನ್ಯವಾದ ಆಶಾ ಅವರೇ. ಹಾಗೆ ವೀಕ್ಷಕರೇ, ನಮ್ಮ ಗುರುಗಳಾದ ಬ್ರಹ್ಮಜ್ಞಾನಿಗಳಾದ ಬ್ರಹ್ಮಾಸ್ತ್ರ ಅಮರ್ನಾಥ್ ವರ್ಮಾ ಗುರೂಜಿ ಅವರನ್ನ ನೀವು ನೇರವಾಗಿ ಸಂಪರ್ಕಿಸಬೇಕು ಅನ್ನೋದಾಗಿದ್ರೆ ಅವರ ಅಪಾಯಿಂಟ್ಮೆಂಟ್ ನಂಬರ್ 95-900-090-09 ಅಥವಾ ಇನ್ನೊಂದು ನಂಬರ್ ಕೂಡ ಇದೆ 9591116668. ಈ ನಂಬರ್ಗೆ ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟ್ ನ ತಗೊಂಡು ನೀವು ಕೂಡ ಅವ್ರನ್ನ ನೇರವಾಗಿ ಭೇಟಿ ಆಗ್ಬೋದು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ನಿಖರವಾಗಿ ಪರಿಹಾರವನ್ನ ಕೊಡ್ತಾರೆ ಅಂತ ಹೇಳ್ತಾ, ಗುರೂಜಿ ಏಕಾಗ್ರತೆನ ಹೇಗೆ ಬೆಳೆಸ್ಕೊಳ್ಳೋದು ಅಂತ ಹೇಳ್ತಾ ಇದ್ರಿ. ಹೌದಮ್ಮ, ನೋಡಿ, ಏಕಾಗ್ರತೆ ಬೆಳೆಸ್ಕೊಳ್ಳೋದಕ್ಕೆ ಯಾವ ಟೆಕ್ನಿಕ್ಸ್ ಇಲ್ಲ. ಆದ್ರೆ ಈ ಒಂದು ಟ್ರಿಕ್ ಇದೆಯಲ್ವಾ, ಈ ಟ್ರಿಕ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ನಾವು ಯಾವಾಗ್ಲೂ 2 ಟ್ರ್ಯಾಕ್ ಅಲ್ಲಿ ನಡೀತಾ ಇರುತ್ತೆ. ನಮ್ಮ ಮನಸ್ಸು, ಬುದ್ಧಿ ಇವೆಲ್ಲ 2 ಟ್ರ್ಯಾಕ್ ಅಲ್ಲಿ ನಡೀತಾ ಇರುತ್ತೆ. ಈ 2 ಟ್ರ್ಯಾಕ್ ನ ನಾವು ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಹಾಗೆ ಗುರೂಜಿ ಮತ್ತೊಂದು ಕರೆ ಸಿಗ್ತಾ ಇದೆ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು ಮಾ? ಸಿಂಧು, ಎಲ್ಲಿಂದ ಕಾಲ್ ಮಾಡಿರೋದು? ಸಿಂಧು, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಮಾ ಸಿಂಧು ಅವರೇ. ಹೇಳಿಮ್ಮ. ಏನಮ್ಮ, ಏನಾದ್ರು ಸಮಸ್ಯೆ ಇದೆಯಾ ನಿಮ್ಗೆ? ನಿಮ್ಗೇನಾದ್ರು ಸಮಸ್ಯೆ ಇದೆಯಾ? ಕರೆ ಕಟ್ಟಾಯ್ತು ಗುರೂಜಿ. ಹಾಗೆ ಗುರೂಜಿ, ಏಕಾಗ್ರತೆಯ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. 2 ಟ್ರ್ಯಾಕ್ ಇರುತ್ತೆ. ಹೇಗೆ ಅದನ್ನ ನಾವು ಏಕಾಗ್ರತೆನ ಜಾಸ್ತಿ ಬೆಳೆಸ್ಕೋಬಹುದು? ಯಾಕಂದ್ರೆ ನೀವು ಹೇಳ್ದಾಗೆ ಮೆಡಿಟೇಷನ್ ಆಗ್ಲಿ, ಈ ತರ ಓಂಕಾರ ಹೇಳ್ಬೇಕಾದ್ರಾಗ್ಲಿ ಮನಸ್ಸು ಚಂಚಲತನ ಹೊಂದತ್ತೆ. ಇದನ್ನ ಹೇಗೆ ತಪ್ಪಿಸೋದು? ಈಗ ನಾವೊಂದು ಈ ಬುದ್ಧಿನ ಯಾವ್ದಾರ ಒಂದು ಸಣ್ಣ ಮಗುಗೆ ಹೋಲಿಸ್ಬೇಕು. ನಾವು ಈ ಬುದ್ಧಿನ ಸಣ್ಣ ಮಗುಗೆ ಹೋಲಿಸ್ಬೇಕು. ನೋಡಿ, ಸಣ್ಣ ಮಗುನ ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತೀರಾ. ಅದೇನಾದ್ರೂ ಮಾಡಿ ನಮ್ ಕೈಯಿಂದ ತಪ್ಸ್ಕೊಂಡು ನೋಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರುತ್ತೆ. ಓಡೋಗ್ಬಿಡುತ್ತೆ ಕೂಡ.
ಮತ್ತೆ ಏನ್ ಮಾಡ್ತೀವಿ, ಕರ್ಕೊಂಡ್ ಬರ್ತೀವಿ, ನಡ್ಕೊಂಡು ಹೋಗ್ತಾ ಇರ್ತೀವಿ, ಮತ್ತೆ ಓಡೋಗ್ಬಿಡುತ್ತೆ, ಮತ್ತೆ ಕರ್ಕೊಂಡ್ ಬರ್ತೀವಿ, ಹೋಗ್ತಾ ಇರ್ತೀವಿ, ಮತ್ತೆ ಕರ್ಕೊಂಡ್ ಬರ್ತೀವಿ. ಈ ರೀತಿ ನಮ್ಮ ಚಂಚಲತೆ ಇರುವಂತ ಮನ್ಸನ್ನ ಕೂಡ ಈ ರೀತಿ ಕರ್ಕೊಂಬಂದು ಕಟ್ಟಾಗಿ ರೂಢಿ ಆಗಿರುತ್ತೆ. ಆಗ ಅದು ಮನ್ಸು ನಿಂತ್ಕೊಳ್ಳೋದಕ್ಕೆ ಚಾನ್ಸ್ ಇದೆ. ಧನ್ಯವಾದ ಗುರುಜಿ. ಹಾಗೆ ಮತ್ತೊಂದು ಕರೆ ಸಿಗ್ತಾ ಇದೆ. ಹಲೋ, ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ರೇಣುಕಾ ಅವರೇ, ಗುರೂಜಿ ಇದ್ದರೆ ಮಾತಾಡಿ. ನಮಸ್ತೆ ಮಾ. ನಮಸ್ತೆ ಮಾ, ಹೇಳಿ ಮಾ. ಏನಾಗ್ತಾ ಇದೆಯಮ್ಮ? ಸರಿ ಮಾ, ಮನೆಯಲ್ಲಿ ಎಷ್ಟು 7 ಜನ ಇರ್ತೀರಮ್ಮ ನೀವು? ಮಗಳಿಗೆ ಮದುವೆ ಮಾಡಿದ್ದೀರಾ? ಹಾ, ಇನ್ನಿಬ್ರು ಯಾರಮ್ಮ? ಇನ್ನು ಇಬ್ರು ಯಾರು? 2 ಹೆಣ್ಮಕ್ಳು. ಸರಿಮ್ಮ, ಟೋಟಲ್ ಆಗಿ ನೀವು 5 ಜನ. ನೀವು 4 ಜನ, ಒಬ್ಬ ಮಗಳಿಗೆ ಮದುವೆ ಮಾಡಿದ್ದೀರಾ? ಓಕೆಮ್ಮ. ನಿಮ್ಗೆ ಒಂದು ಗಂಡು ಮಗು ಏನಾದ್ರು ಆಗಿ ಹೋಗಿತ್ತಮ್ಮ? ಫಸ್ಟ್ದಾ? ಸರಿಮ್ಮ. ಅದಾದ್ಮೇಲೆ ಎಲ್ಲರೂ ಹೆಣ್ಮಕ್ಳು ಹುಟ್ಟಿದ್ದಾರೆ? ಸರಿಮ್ಮ. ನಿಮ್ಗೆ ಈ ಒಂದು ಆರ್ಥಿಕ ಪರಿಸ್ಥಿತಿ ಸುಮಾರು 4 ರಿಂದ 5 ವರ್ಷದಿಂದ ಬರ್ತಾ ಸಮಾನವಾಗಿ ಹಂಗೇ ಇದೆಯಾ? ಸರಿಮ್ಮ. ಈ ಒಂದು 5 ವರ್ಷದಲ್ಲಿ ದಕ್ಷಿಣಕ್ಕೆ ಏನಾದ್ರು ಒಂದು ಬಾಗ್ಲು ಅಥವಾ ಕಿಟಕಿ ಏನಾದ್ರು ಓಪನ್ ಮಾಡಿದ್ರಾ? ಬದಲಾಯಿಸಿದ್ರ? ಮನೆ ಏನಾದ್ರು ಬದಲಾಯಿಸಿದ್ರ 5 ವರ್ಷದಲ್ಲಿ? 3 ವರ್ಷ ಆಯ್ತಾ? ಈ ಒಂದು ಮನೆಗೆ ಬಂದ್ಮೇಲೆ ಇನ್ನೂ ಜಾಸ್ತಿ ಆಯ್ತಾ ಈ ದುಡ್ಡಿನ ಹಣಕಾಸಿನ ಸಮಸ್ಯೆ? ಈ ಮನೆಗೆ ಬಾಗ್ಲು ಯಾವ ಕಡೆ ಇದೆ, ರಸ್ತೆ ಯಾವ ಕಡೆ ಇದೆ? ರಸ್ತೆ ಸೂರ್ಯ ಹುಟ್ಟೋ ಕಡೆ ಬಾಗ್ಲಿದೆ, ರಸ್ತೆ ಯಾವ ಕಡೆ ಇದೆ? ರೋಡ್ ಎಡಗಡೆ ಅಂದ್ರೆ ಉತ್ತರಕ್ಕಿದೆ. ಉತ್ತರಕ್ಕಿದೆ. ಓಕೆ ಮಾ. ನೋಡಿ, ಈ ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀರಾ? ಫಸ್ಟ್ ಫ್ಲೋರ್. ಸರಿಮ್ಮ. ಈ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ 2ನೇ ಮನೆನಾ ನಿಮ್ದು? 3ನೇ ಮನೆ. ಸ್ಟೆಪ್ಸ್ ಹತ್ತಿದ ತಕ್ಷಣ ಫಸ್ಟ್ ಮನೆನಾ? ಸರಿಮ್ಮ, ಸರಿಮ್ಮ. ಖಂಡಿತ ನೀವು ಈ ಮನೆಯಲ್ಲಿ ಇರುವುದು ಅಷ್ಟು ಸೂಕ್ತವಲ್ಲ. ಈ ಮನೆಯಲ್ಲಿ ದೋಷ ಇದೆ, ನಿಮಗೆ ಸೆಟ್ ಆಗುವಂತದ್ದಿಲ್ಲ. ಮನೆ ಬದಲಾಯಿಸಿಮ್ಮ, ಖಂಡಿತ ನಿಮ್ಗೆ ಸ್ವಲ್ಪ ಆದ್ರೂ ಶಾಂತಿ ನೆಮ್ಮದಿ ಸಿಗುತ್ತಮ್ಮ. ಒಳ್ಳೇದಾಗ ಮನೆ ಬದಲಾಯಿಸಿಮ್ಮ ಫಸ್ಟ್. ಆಯ್ತು. ಧನ್ಯವಾದ ರೇಣುಕಾ ಅವರೇ. ಹಾಗೆ ಗುರುಜಿ, ನೀವು ಹೇಳ್ತಿದ್ರಿ ಮನೆ ಬದಲಾವಣೆಯಿಂದ ಕೂಡ ಎಷ್ಟೊಂದು ಜೀವನದಲ್ಲಿ ಆಗ್ತಿರುವಂತ ತೊಂದರೆಗಳನ್ನ ತಪ್ಪಿಸ್ಕೋಬಹುದು ಅಂತ ಹೇಳಿ. ಈಗ ಬೇರೆ ಮನೆಗೆ ಹೋಗ್ಬೇಕಾದ್ರೆ ಕೇಳ್ತಾರೆ ಯಾವ ಬಾಗ್ಲು ಆಗಿ ಬರುತ್ತೆ ಏನು ಅಂತ ಕೇಳಿ ಹೋಗ್ತಾರೆ. ಇದ್ರ ಬಗ್ಗೆ ಒಂದಷ್ಟು ವಿವರಣೆಯನ್ನ ಕೊಡಿ. ಖಂಡಿತಮ್ಮ, ಖಂಡಿತ. ಒಳ್ಳೆ ಪ್ರಶ್ನೆ ಕೇಳಿದ್ರೆ. ನೋಡಿ, ನಮ್ಮ ಕಾಲರ್ಸ್ ಅಲ್ಲಿ 2-3 ನಾನು ಮನೆ ವಿಚಾರ ಬಗ್ಗೆ ಮಾತಾಡಿದೆ. ಒಬ್ರು ಸ್ವಂತ ಮನೆ ಇತ್ತು, ಆದ್ರೆ ರಸ್ತೆ ಹೈಟ್ ಜಾಸ್ತಿ ಕಾಣಿಸ್ತಾ ಇದೆ, ಮನೆ ಡೌನ್ ಜಾಸ್ತಿ ಕಾಣಿಸ್ತಾ ಇದೆ. ಇದು ಯಾವ ವಾಸ್ತುಶಾಸ್ತ್ರಜ್ಞರು ಕುತ್ಕೊಂಡಿರೋ ಕಡೆಯಿಂದ ಅವ್ರ ಮನೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅವರ ವಾಯ್ಸ್ ಅಲ್ಲಿ ನಾವು ಅದನ್ನ ಗ್ರಹಿಸೋದು ಇದೆ. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಮನೆ ಯಾವುದು, ಯಾವ ಬಾಗ್ಲು ಯಾವ್ದು ಅನ್ನೋದೆಲ್ಲ ಅದು ಅವ್ರಿಗೆ ಸೆಟ್ ಆಗಿದ್ಯಾ ಇಲ್ವಾ, 2 ಮಾತು. ಹಾಗೆ ಗುರುಜಿ, ಮತ್ತೊಂದು ಕರೆ ಸಿಗ್ತಾ ಇದೆ. ಹಲೋ, ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ಪೂರ್ಣಿಮಾ ಅವರೇ, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಪೂರ್ಣಿಮಾ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ. ಹಾ ಪೂರ್ಣಿಮಾ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ ಅವರೊಟ್ಟಿಗೆ. ನಮಸ್ತೆ ಮಾ, ಹೇಳಿಮ್ಮ. ಹೇಳಿಮ್ಮ ನಿಮ್ ಸಮಸ್ಯೆ. ಹಾ, ಮನೆಯಲ್ಲಿ ತುಂಬಾ ಪ್ರಾಬ್ಲಮ್. ಹಾ, ನಮ್ಮ ಚಿಕ್ಕ ಮಗ ಬಂದು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು. ಚಿಕ್ಕ ಮಗ. ಸರಿಮ್ಮ. ಸರಿಯಾಗಿ ಪೇಮೆಂಟ್ ಬರಲ್ಲ. ಏನ್ ಕೆಲಸ ಮಾಡ್ತಾರಮ್ಮ ಅವರು? ಅವರು ಹಿಂಗೆ ಫೀಲ್ಡ್ ವರ್ಕ್ ಮಾಡೋದು ಗಾಡಿನಲ್ಲಿ.
ಫೀಲ್ಡ್ ವರ್ಕ್. ಸರಿಮಾ. ಅವರು ನಿದ್ದೆ ಮಾಡಿ ಎದ್ದಿದ ತಕ್ಷಣ ಅವ್ರು ಬೆಳಗ್ಗೆ ಎದ್ದೋಳ್ತಾರಲ್ಲಮ್ಮ. ಪೂರ್ಣಿಮಾ ಅವರೇ, ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಬೆಳಗ್ಗೆ ನಿದ್ದೆ ಮಾಡಿ ಎದ್ದಿದ ತಕ್ಷಣ 4 ಹೆಜ್ಜೆ ಉತ್ತರಕ್ಕೆ ನಡೆದು ಆಮೇಲೆ ಅವರ ನಿತ್ಯ ಕರ್ಮಗಳನ್ನ ಮುಗಿಸ್ಬೇಕು. ಭೂಮಿಗೆ ನಮಸ್ಕಾರ ಮಾಡ್ಕೊಂಡೆ ಅವರು ಅವರ ದಿನನಿತ್ಯ ಜೀವನ ಶುರು ಮಾಡ್ಬೇಕು. ಭೂದೇವಿಗೆ ನಮಸ್ಕಾರ ಮಾಡ್ಕೊಂಡು 4 ಹೆಜ್ಜೆ ಉತ್ತರಕ್ಕೆ ನಡೆದು ಆಮೇಲೆ ಜೀವನ ಶುರು ಮಾಡ್ಬೇಕು. ಆವಾಗ ಮಾತ್ರ ಚೆನ್ನಾಗಿರ್ತಾರೆ. ಇಲ್ಲಾಂದ್ರೆ ಈ ಕಷ್ಟ ಅವರ ಜೀವನದ ಪೂರ್ತಿ ಇರುತ್ತಮ್ಮ. ಇಲ್ಲ ಫಸ್ಟ್ ಭೂಮಿ ನಮಸ್ಕಾರ ಮಾಡಿ ಆಮೇಲೆ 4 ಹೆಜ್ಜೆ ಉತ್ತರಕ್ಕೆ ನಡೆದು ಆಮೇಲೆ ಅವರ ಜೀವನ ಶುರು ಮಾಡ್ಬೇಕು. ಪ್ರತಿದಿನ ಈ ರೀತಿ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಅವ್ರಿಗೆ. ಒಳ್ಳೇದಾಗ್ಲಿ. ಧನ್ಯವಾದ ಪೂರ್ಣಿಮಾ ಅವರೇ. ಹಾಗೆ ಗುರುಜಿ, ನೀವು ತಿಳಿಸ್ಕೊಡ್ತಾ ಇದ್ರಿ ಮನೆ ಬದಲಾವಣೆಯ ಬಗ್ಗೆ. ಹೌದಮ್ಮ. ನೋಡಿ, ಮನೆ ಬದಲಾವಣೆ ವಾಸ್ತು ಸರಿ ಇಲ್ಲ, ಅದು ಅಲ್ಲಿದೆ ಇಲ್ಲಿದೆ ಹೆಂಗಿದೆ ಏನಿದೆಯೋ ಅದನ್ನ ಮಾತ್ರ ಸರಿ ಮಾಡ್ಕೊಬೇಕು. ಅಥವಾ ಆ ಒಂದು ಮನೆ ಬಾಡಿಗೆ ಮನೆ ಆದ್ರೆ ಈಸಿಯಾಗಿ ಮನೆ ಬದಲಾವಣೆ ಮಾಡ್ಕೊಂಡ್ಬಿಡೋದು. ಇಂಥದ್ದು ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಅವರ ಒಂದು ಸಮಸ್ಯೆ ಕ್ಲಿಯರ್ ಆಗ್ಬಿಡುತ್ತೆ. ಈ ಮನೆ ಬದಲಾವಣೆ ಮಾಡೋದ್ರಿಂದ ಕೂಡ ತುಂಬಾ ಬೇಗ ಶತ್ರುಗಳು ಕಡಿಮೆ ಆಗ್ಬಿಡ್ತಾರೆ. ಇನ್ನು ತುಂಬಾ ಬೇಗ ಶತ್ರುಗಳು ಹುಟ್ಕೊಂಡ್ಬಿಡ್ತಾರೆ. ಅದನ್ನ ಕೂಡ ನಾವು ಗಮನಿಸ್ಕೊಬೇಕು. ಇದರಲ್ಲೆಲ್ಲ ಒಂದು ಗೂಢಾರ್ಥ ಕೂಡ ಇರುತ್ತೆ. ಯಾರಿಗಾದ್ರೂ ಏನಾದ್ರು ಹೇಳ್ತೀವಿ ಅಂದ್ರೆ ಅದರಲ್ಲಿ ತುಂಬಾ ಗೂಢಾರ್ಥ ಇರುತ್ತೆ. ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋರ್ಗೆ ಪಾಸಿಟಿವ್ ಆಗಿ ಕೆಲಸ ಆಗುತ್ತೆ, ನೆಗೆಟಿವ್ ಆಗಿ ತಗೊಳ್ಳೋರ್ಗೆ ನೆಗೆಟಿವ್ ಆಗಿ ಕೆಲಸ ಆಗುತ್ತೆ. ಧನ್ಯವಾದ ಗುರುಜಿ. ಹಾಗೆ ಬೆಳಗಿನ ಜಾವ ನಾವು ಎದ್ದಾಗ ದೇವರ ಸ್ತುತಿಯನ್ನ ಮಾಡ್ತೀವಿ. ಹಾಗೆ ಈ ತೆಂಗಿನ ಕಾಯಿಯನ್ನ ನೋಡಿದ್ರೆ ತುಂಬಾ ಒಳ್ಳೇದು, ಲಕ್ಷ್ಮಿನ ನೋಡಿದಷ್ಟೇ ಒಳ್ಳೇದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಒಂದೆರಡು ವಿಚಾರಗಳು. ಖಂಡಿತಮ್ಮ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವನ್ನ ನೋಡ್ತೀವೋ ಅದರ ಒಂದು ಅಂಶ ನಮ್ಮ ಆ ಒಂದು ಪೂರ್ತಿ ದಿನದಲ್ಲಿ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಗುರುಜಿ ಕರೆ ಸಿಗ್ತಾ ಇದೆ. ಹಲೋ. ಇಲ್ಲಿ ತೆಂಗಿನಕಾಯಿನ ನಾವು ಮಹಾಲಕ್ಷ್ಮಿ ಅಂತ ಕರಿತೀವಿ, ಶಿವನ ಕಣ್ಣು ಶಿವ ಅಂತ ಕರಿತೀವಿ, ಗಂಗಾದೇವಿ ಅಂತ ಕರಿತೀವಿ. ಈ ರೀತಿ ದೊಡ್ಡ ಒಂದು ಲೆಕ್ಕಾಚಾರ ಇದೆ. ದೊಡ್ಡ ಒಂದು ಮಹತ್ಕರವಾದ ಒಂದು ವಿಚಾರ ತೆಂಗಿನಕಾಯಿಲಿರುತ್ತೆ. ಹಾಗಾಗಿ ಭೂಮಿಯಲ್ಲಿ ಎಲ್ಲಾ ಕಡೆನೂ ಪೂಜೆ, ತೆಂಗಿನಕಾಯಿ ಪೂಜೆಗೆ ತುಂಬಾ ಮಹತ್ವ ಇದೆ. ಅದ್ರ ಬಗ್ಗೆ ನಾವು ತುಂಬಾ ಕಡೆ ಅರ್ಥ ಮಾಡ್ಕೊಬೇಕು. ಹಾಗಾಗಿ ಎಷ್ಟೇ ದೊಡ್ಡ ಕಲಶ ಸ್ಥಾಪನೆ ಮಾಡ್ಲಿ, ಎಷ್ಟೇ ದೊಡ್ಡ ಪೂಜೆ ಮಾಡ್ಲಿ, ಹೋಮ ಹವನ ಮಾಡ್ಲಿ, ತೆಂಗಿನಕಾಯಲ್ಲಿ ಪ್ರಾಮುಖ್ಯತೆ ಇರುತ್ತೆ. ಹಾಗಾಗಿ ಆ ಮುಖ್ಯವಾದ ಒಂದು ದೇವಿನ ಭಗವಂತನ ನೋಡ್ಕೊಂಡ್ರೆ ಸಾಕು, ಪೂರ್ತಿ ದಿನ ತುಂಬಾ ತುಂಬಾ ಶಾಂತಿ, ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ಅಂತೂ ತುಂಬಾ ಒಂದು ಲಾಭವಾಗಿರುತ್ತೆ. ಆದ್ರೆ ನಮ್ಮ ಸಮಯ ಕೂಡ ಚೆನ್ನಾಗಿರ್ಬೇಕು ಅನ್ನೋದನ್ನ ಕೂಡ ನಾವೆಲ್ಲರೂ ಅನಲೈಸ್ ಮಾಡ್ಕೋಬೇಕು. ಧನ್ಯವಾದ ಗುರುಜಿ. ಹಾಗೆ ನಾನು ಕೇಳ್ತಾ ಇದ್ದೆ, ಬೆಳಗಿನ ಜಾವ ಎದ್ದಾಗ ತೆಂಗಿನಕಾಯಿಯನ್ನು ನೋಡೋದಷ್ಟೇ ಅಲ್ಲದೆ ದೇವರ ಪ್ರಾರ್ಥನೆ ಕೂಡ ನಾವು ಮಾಡ್ಕೋತೀವಿ. ಈ ದಿನ ಚೆನ್ನಾಗಿರ್ಲಿ, ಹೀಗೆ ಇರ್ಲಿ ಅಂತ ಹೇಳಿ. ಇದ್ರ ಬಗ್ಗೆ ಸ್ವಲ್ಪ. ಖಂಡಿತಮ್ಮ. ಹಾಗೆ ಗುರುಜಿ, ಅದಕ್ಕೂ ಮುಂಚೆ ಒಂದು ಕರೆ ಸಿಗ್ತಾ ಇದೆ. ಹಲೋ, ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ದಿವ್ಯಾ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ದಿವ್ಯಾ? ದಿವ್ಯಾ ಅವರೇ ಸ್ವಲ್ಪ ಜೋರಾಗಿ ಮಾತಾಡಿ. ಬೊಮ್ಮಸಂದ್ರ. ದಿವ್ಯಾ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ. ಹಾ ದಿವ್ಯಾ ಅವರೇ, ನಮಸ್ಕಾರ. ಸರಿಮಾ. ಖಂಡಿತ ಸಂತಾನ ಭಾಗ್ಯ ಆಗುತ್ತಮ್ಮ. ಮಹಾವಿಷ್ಣು ಒಂದು ಚಿಕ್ಕ ವಿಗ್ರಹ ತಗೊಳ್ಳಿ. ನೀವು ಮಹಾವಿಷ್ಣು ಒಂದು ಚಿಕ್ಕ ವಿಗ್ರಹ ತಗೊಳ್ಳಿ. ಪುರುಷ ಸೂಕ್ತ ಪಾರಾಯಣ ಮಾಡಬೇಕು. ಪುರುಷ ಸೂಕ್ತ ಪಾರಾಯಣ ಆ ಒಂದು ಮಹಾವಿಷ್ಣು ವಿಗ್ರಹಕ್ಕೆ ಬೆಣ್ಣೆಯಿಂದ ಅಭಿಷೇಕ ಮಾಡ್ತಾ ಈ ಒಂದು ಪಾರಾಯಣ ಮಾಡಿ. ಮನೆಯಲ್ಲೇ ಚಿಕ್ಕ ವಿಗ್ರಹ ತಗೊಳ್ಳಿ. ವಿಷ್ಣು ಭಗವಾನ್ದು ಚಿಕ್ಕ ವಿಗ್ರಹ. ಬಾಲಕೃಷ್ಣ ಗೊತ್ತಲ್ವಾ? ಈ ಬೆಣ್ಣೆಯಲ್ಲಿ ಕೈ ಇಟ್ಕೊಂಡಿರ್ತಾರೆ ಬಾಲಕೃಷ್ಣ.
ಅಂತ ಒಂದು ವಿಗ್ರಹ ತಗೊಳ್ಳಿ. ಅಂತ ಒಂದು ವಿಗ್ರಹ ತಗೊಂಡು ಪುರುಷ ಸೂಕ್ತ ಪಾರಾಯಣ ಮಾಡ್ತಾ ಆ ಒಂದು ವಿಗ್ರಹಕ್ಕೆ, ಆ ಒಂದು ಭಗವಂತನಿಗೆ ಈ ಬೆಣ್ಣೆಯಿಂದ ಅಭಿಷೇಕ ಮಾಡಿ, ಆ ಅಭಿಷೇಕ ಆಗಿರುವಂತ ಬೆಣ್ಣೆನ ನೀವು ನಿಮ್ಮ ಮನೆಯವರು ಸ್ವೀಕರಿಸ್ತಾ ಬನ್ನಿಮ್ಮ, ಖಂಡಿತ ಸಂತಾನ ಭಾಗ್ಯ ಉಂಟಾಗತ್ತಮ್ಮ. ಖಂಡಿತ ಆಗತ್ತಮ್ಮ. ನಿಮ್ಗೆ ಆ ಯೋಗ ಇದೆ, ಭಯ ಬೀಳುವಂತ ವಿಚಾರ ಏನು ಇಲ್ಲ. ಒಳ್ಳೆದಾಗ್ಲಿ ತಾಯಿ. ಧನ್ಯವಾದ ದಿವ್ಯಾ ಅವರೇ. ಹಾಗೆ ಗುರುಜಿ, ನಾನು ಕೇಳ್ತಿದ್ದೆ, ಬೆಳಗಿನ ಜಾವ ಯಾವ ದೇವರ ಸ್ತುತಿ ಮಾಡಿದ್ರೆ ಒಳ್ಳೇದು ಗುರುಜಿ? ಖಂಡಿತಮ್ಮ, ಬೆಳಿಗ್ಗೆ ಮಹಾಗಣಪತಿ, ಗುರು, ಈಶ್ವರ, ಈ ರೀತಿ ಈ ಭಗವಂತರನ್ನ ಮುಖ್ಯವಾಗಿ ನಮ್ಮ ದಿನ ಶುರು ಆಗೋದೇ ಗುರುಗಳಿಂದ. ಹಾಗಾಗಿ ಗುರು ಸ್ತುತಿ ಮಾಡೋದು ತುಂಬಾ ತುಂಬಾ ಉತ್ತಮವಾದ ವಿಚಾರ. ಬೆಳಿಗ್ಗೆ ಅಂತಾನೆ ಅಲ್ಲ, ಯಾವುದೇ ಒಂದು ವಿಚಾರ ಆಗ್ಲಿ, ಏನೇ ಮಾಡ್ಲಿ, ಏನೇ ಶುರು ಮಾಡ್ಬೇಕಾದ್ರೆ ನಾವು ಗುರುಗಳನ್ನ ಮೊದಲು ಪ್ರಾರ್ಥನೆ ಮಾಡ್ಕೊತೀವಿ. ಅದೇ ರೀತಿ ದಿನನಿತ್ಯದ ಜೀವನ ಶುರು ಮಾಡಕ್ ಮುಂಚೆ ಕೂಡ ಆ ಭಗವಂತ ಗುರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಮುಂದುವರಿಸಿದ್ರೆ ಖಂಡಿತ ಅವರ ಒಂದು ಕೆಲಸ ಕಾರ್ಯಗಳು ತುಂಬಾ ಸುಗಮವಾಗಿ ನಡೀತವೆ, ಅದರಲ್ಲಿ ಅನುಮಾನ ಇಲ್ಲ. ಧನ್ಯವಾದ ಗುರುಜಿ. ವೀಕ್ಷಕರೇ, ಬ್ರಹ್ಮಜ್ಞಾನಿಗಳಾದ ಬ್ರಹ್ಮಹಸ್ತ ಅಮರ್ನಾಥ್ ವರ್ಮಾ ಗುರುಜಿ ಅವರನ್ನ ನೀವು ನೇರವಾಗಿ ಭೇಟಿಯಾಗಬೇಕು ಅನ್ನೋದಾಗಿದ್ರೆ ಅವರ ಅಪಾಯಿಂಟ್ಮೆಂಟ್ ನಂಬರ್ 9590090009. ಮತ್ತೊಮ್ಮೆ ಹೇಳ್ತೀನಿ, 9590090009 ಹಾಗೂ ಮತ್ತೊಂದು ನಂಬರ್ 9591166668. ಮತ್ತೊಮ್ಮೆ ಹೇಳ್ತೀನಿ, 9591166668. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅವರ ಅಪಾಯಿಂಟ್ಮೆಂಟ್ ನ ತಗೊಂಡು ನೀವು ಅವ್ರನ್ನ ನೇರವಾಗಿ ಭೇಟಿ ಮಾಡಬಹುದು. ಹಾಗೂ ನಿಮ್ಮ ಸಮಸ್ಯೆಗಳಿಗೆ ನಿಖರವಾದಂತಹ ಒಂದು ಪರಿಹಾರವನ್ನ ಕೊಡ್ತಾರೆ ಅಂತ ಹೇಳ್ತಾ, ಗುರುಜಿ ಇವತ್ತಿನ ಸಂಚಿಕೆಯ ಬಗ್ಗೆ 2 ಮಾತುಗಳು. ಸರಿ, ಇವತ್ತು ಈ ಒಂದು ವಾಹಿನಿಯಲ್ಲಿ ಮೊದಲನೇ ಬಾರಿಗೆ ನಾವು ಈ ಒಂದು ಕಾರ್ಯಕ್ರಮ ನಡೆಸಿರೋದು, ನೀವು ನಮ್ಮನ್ನ ಕರೆದು ಇದು ನಡೆಸಿರೋದು ನಮಗೆ ತುಂಬಾ ತುಂಬಾ ಹೆಮ್ಮೆ ಅಂತ ಹೇಳ್ಕೊಬೋದು. ಇಲ್ಲಿ ಎಷ್ಟು ಕ್ಲಿಯರ್ ಆಗಿತ್ತು ಅಂದ್ರೆ, ಅವರ ಒಂದು ಮಾತಾಡೋ ಒಂದು ವಿಚಾರ ಆಗ್ಲಿ, ಅವ್ರು ಕೇಳೋವಂಥ ಪ್ರಶ್ನೆಗಳಿಗೆ ಅಷ್ಟು ಸುಲಭವಾದ ರೀತಿಯಿಂದ ಒಂದು ಉತ್ತರ ಎಲ್ಲರಿಗೂ ಸಿಕ್ಕಿರೋದು ನನಗೆ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಆತ್ಮತೃಪ್ತಿ. ಇಲ್ಲಿ ಎಲ್ಲಾ ಕೆಲಸಕ್ಕಿಂತ ಆತ್ಮತೃಪ್ತಿ ತುಂಬಾ ತುಂಬಾ ಮುಖ್ಯವಾಗತ್ತೆ. ಹಣಕಾಸಾಗ್ಲಿ, ಭೋಗ ಭಾಗ್ಯಗಳಾಗ್ಲಿ ಶಾಶ್ವತ ಅಲ್ಲ. ಆತ್ಮತೃಪ್ತಿ ಒಂದಿದ್ರೆ ಎಲ್ಲ ಇದ್ರೂ ವೇಸ್ಟು, ಎಲ್ಲ ಇಲ್ದಿದ್ರು ವೇಸ್ಟು. ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸಾವಿರಾರು ಕೋಟಿ ನಮ್ಮ ಹತ್ರ ದುಡ್ಡಿದ್ದು ಆತ್ಮತೃಪ್ತಿ ಇಲ್ಲ ಅಂದ್ರೆ ವ್ಯರ್ಥ. ಏನು ಇಲ್ದೇ ಇದ್ದು ಆತ್ಮತೃಪ್ತಿ ಹೊಂದಿದ್ರೆ ಆಗ ಜೀವನ ಸುಗಮ. ಅಂದ್ರೆ ನಾವ್ ಯಾವತ್ತೂ ಎಲ್ಲಿ ಏನಾಯ್ತು ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಸತ್ಯವಾಗಿ ನಡೆದ್ವಿ ಅನ್ನೋದು ಮುಖ್ಯ. ಆ ಒಂದು ಸತ್ಯತೆ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಸುಖ, ಶಾಂತಿ, ನೆಮ್ಮದಿ ಖಂಡಿತ ಅವ್ರದ್ದಾಗಿರುತ್ತೆ. ಎಲ್ಲರೂ ಸತ್ಯವಾಗಿ ನಡೆಯೋದನ್ನ ಪ್ರಯತ್ನ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಧನ್ಯವಾದ ಗುರುಜಿ. ಹಾಗೆ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಾನು ಗುರುಜಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ನಮಸ್ತೆ.